ವ್ಯಾಲಿ ಆಫ್ ದ ಡೂಮ್. ಮರುಭೂಮಿಯ ಈ ಹೃದಯ ಭಾಗದಲ್ಲಿ ರಾಜಕುಮಾರ ಹರಿಸ್ ಖಾನ್ನ ಗೋರಿ ಇದೆ. ತನ್ನ ಇಚ್ಛಾಶಕ್ತಿಯಿಂದ ಅವನು ರೂಪಗಳನ್ನ ಬದಲಿಸಬಹುದಿತ್ತು. ಈ ಸರ್ಕಾಫಕಸ್ ನಲ್ಲಿ ಮಮ್ಮಿಫೈಡ್ ಆದ ಅವನ ದೇಹ ಇದೆ. ಅದರ ಪಕ್ಕದಲ್ಲಿ ಮಾಟ ಮಂತ್ರ ಮಾಡಿದ ವಸ್ತುಗಳಿವೆ. ಅವನ ಆತ್ಮ ದೇಹವನ್ನ ಬಿಟ್ಟು ಸ್ವರ್ಗವನ್ನ ಸೇರೋದಕ್ಕೆ ಈ 13 ವಸ್ತುಗಳು ಇಲ್ಲೇ ಇರಬೇಕಾಗತ್ತೆ. ಇವನ ಸರ್ಕಾಫಕಸ್ ಮತ್ತೆ ವಸ್ತುಗಳನ್ನ ಕಾಪಾಡೋದಕ್ಕೆ ಅಂತ ತಲೆಮಾರುಗಳಿಂದ ಒಂದು ತಂಡ ಕಾಯ್ತಾ ಬಂದಿದೆ. ಏನಾದ್ರೂ ಈ ರಕ್ಷಕರನ್ನ ದಾಟಿ ಕಳ್ಳರು ಬಂದ್ರೆ ಈ ರಕ್ಷಕರು ಮಮ್ಮಿಫೈಡ್ ದೇಹವಿಂದ ರಾಜಕುಮಾರನ್ನ ಮತ್ತೆ ಜೀವಂತಗೊಳಿಸಿ ರಾಜಕುಮಾರ ಎದ್ದು ಬಂದು ಕಳೆದು ಹೋದ ವಸ್ತುಗಳನ್ನ ತಗೊಂಡು ಬರ್ತಾನೆ ಮತ್ತೆ ಕಳ್ಳರ ಮೇಲೆ ದ್ವೇಷ ತೀರಿಸ್ಕೊಳ್ತಾನೆ. ಆದ್ರೆ ಈಗ ರಕ್ಷಕರು ಯಾರೂ ಉಳಿದಿಲ್ಲ. ಈಗ ರಾಜಕುಮಾರ ತನ್ನನ್ನು ತಾನೇ ರಕ್ಷಿಸಿಕೊಳ್ಬೇಕು. ಸೂಕ್ತವಾದ ರಕ್ಷಕ ಸಿಗೋವರೆಗೂ ಅವನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಮತ್ತೆ ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಅವನಿಗಾಗಿ ಸ್ವರ್ಗದಲ್ಲಿ ಅಗ್ನಿದೇವತೆ ಕಾಯ್ತಾ ಇದ್ದಾಳೆ. ಓ, ಇದೇನೆ ನೋಡು. ಇದೇ ತಾನೇ ಹಾರ್ಸ್ ಖಾನ್ನ ಸಮಾಧಿ. ಅದು ನಿಮಗೆ ಹೇಗೆ ಗೊತ್ತು? ನೋಡು, ಈ ಚಿತ್ರಗಳು ಇವನೇ ಅಂತ ಪ್ರೂವ್ ಮಾಡ್ತಾ ಇದೆ. ಇವನ್ 2 ಕಡೆ ಹಾವಿರೋದು ನೋಡಿದ್ರೇನೆ ಗೊತ್ತಾಗತ್ತೆ ಇವನೇ ಅಂತ. ಇವನು ಸ್ವರ್ಗಕ್ಕೆ ಹೋಗಕ್ಕೆ ತಯಾರಾಗ್ತಾ ಇದ್ದಾನೆ. ಡಾಕ್ಟರ್ ರಾಸ್, ಇಲ್ಲಿ ನೋಡಿ. ಪ್ರಿನ್ಸ್ ಹೋರಸ್ ಖಾನ್ ಇದ್ರೊಳಗಿರ್ಬೋದಾ? ಅದನ್ನ ಕಂಡು ಹಿಡಿಯೋಕಿರೋದು ಒಂದೇ ದಾರಿ. ನಿಮಗೆ ಅನುಮತಿ ಇಲ್ಲ. ಇಲ್ಲ ಕಣಪ್ಪ, ಪರ್ಮಿಷನ್ ತಗೊಂಡ್ ಬಂದಿದ್ದೀನಿ. ನೀವಿಲ್ಲಿಗೆ ಸೆಕ್ಯೂರಿಟಿ ಗಾರ್ಡಾ? ಅವನು ಹಳೆಯ ರಕ್ಷಕನನ್ನ ನೆನಪಿಸ್ಕೊಳ್ತಾನೆ. ದೂರದ ಊರಲ್ಲಿ ರಕ್ಷಕರ ಒಂದು ತಂಡ ಇತ್ತು, ದ ಫೇರೋಸ್ ಆಫ್ ಡಾರ್ಕ್ನೆಸ್. ಮೇ ಐ ಹ್ಯಾವ್ ದಿ ಅಟೆನ್ಷನ್ ಆಫ್ ಎವ್ರಿವಾನ್ ಪ್ಲೀಸ್? ಇವತ್ತಿನ ಫೆರೋಸ್ ಆಫ್ ಡಾರ್ಕ್ನೆಸ್ ಮೀಟಿಂಗ್ನ ಶುರು ಮಾಡ್ತಿದ್ದೀನಿ. ಎಲ್ರೂ ಗಮನ ಕೊಡಿ. ಮೊದಲನೇದಾಗಿ, ಇವತ್ತು ಹಾರ್ಸ್ ಖಾನ್ನ ಸಮಾಧಿ ವಿಷಯವಾಗಿ ಮಾತಾಡೋಕೆ ನೀವೆಲ್ಲರೂ ಬಂದು ಸೇರಿದ್ದೀರಾ. ಇದು ತುಂಬಾ ಕುತೂಹಲಕಾರಿ ವಿಷಯ. ಆಮೇಲೆ ಅವತ್ತಿನ ಹರಾಜಲ್ಲಿ ಹಾರ್ಸ್ ಖಾನ್ನ ವಸ್ತುಗಳನ್ನ ಬಿಡ್ ಮಾಡಿ ಯಾರ್ಯಾರು ಗೆದ್ದು ತಂದಿದ್ದೀರೋ ಅವರೆಲ್ರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಮತ್ತೆ ಇಲ್ಲಿ ಬಂದಿರೋರಲ್ಲಿ ಎಷ್ಟೋ ಜನಕ್ಕೆ ಮೊದಲೇ ಗೊತ್ತಿದೆ, ಆದರೆ ಕೆಲವರಿಗೆ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಮತ್ತೆ ಹೇಳ್ತಾ ಇದ್ದೀನಿ. ಹಾರ್ಸ್ ಖಾನ್ನ ವಸ್ತುಗಳೇನಿವೆ ಅದೆಲ್ಲಾನು ಶಾಪಗ್ರಸ್ತವಾಗಿದೆ. ನಿಮ್ಮಲ್ಲಿ ಯಾರಿಗಾದ್ರೂ ನೀವು ಗೆದ್ದಿರೋಂಥ ವಸ್ತುಗಳಿಂದ ಯಾವುದೇ ರೀತಿಯ ವಿಚಿತ್ರ ಅನುಭವ ಆಗ್ತಾ ಇದ್ರೆ ದಯವಿಟ್ಟು ನಮಗದನ್ನ ತಿಳಿಸಿ. ಇಲ್ಲ ಅಂತಂದ್ರೆ ಆದಷ್ಟು ಬೇಗ ಅವುಗಳನ್ನ ಬೇರೆಯವ್ರಿಗೆ ಕೊಟ್ಬಿಡಿ. ಇಲ್ಲ ಅಂದ್ರೆ ನಿಮ್ ಪ್ರಾಣಕ್ಕೆ ಅಪಾಯ ಆಗೋದು ಖಚಿತ. ಯಾರು ಇಲ್ವಾ? ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಮುಂದಿನ ಕಾರ್ಯಕ್ರಮ ನಮ್ಮ ಗ್ರೂಪಲ್ಲಿ 300ಕ್ಕೂ ಹೆಚ್ಚು ಜನ ಇರೋದ್ರಿಂದ ಒಬ್ರಿಗೊಬ್ರಿಗೆ ಪರಿಚಯ ಆಗೋಗ್ಬಿಡ್ಲಿ. ಏನಂತೀರಾ? ಈಗ ತಮ್ಮನ್ನ ತಾವು ಪರಿಚಯ ಮಾಡ್ಕೋಬೇಕು.
ಮತ್ತೆ ನಿಮ್ಮ ಅನುಭವಗಳನ್ನ ಮುಕ್ತವಾಗಿ ಹಂಚ್ಕೋಬೇಕು. ನೀವು ಆ ಬಿಡ್ಡಿಂಗಲ್ಲಿ ಯಾವ ವಸ್ತುನ ಗೆದ್ರಿ ಅಂತ ಹೇಳಿ ಮತ್ತೆ ನಿಮ್ಮ ಆಸಕ್ತಿನೂ ನಮ್ಮ ಜೊತೆ ಹಂಚ್ಕೊಳ್ಳಿ. ಸಿಲ್ವಿಯಾ, ನಿನ್ನಿಂದನೇ ಶುರು ಆಗ್ಲಿ. ನಾನು ಸಿಲ್ವಿಯಾ ಯಾಂಗ್, ಕ್ರಾಸ್ ಆಫ್ ಆಂಕ್ ನ ಬಿಡ್ಡಲ್ ಗೆದ್ದಿದ್ದೀನಿ. ನನ್ನಲ್ಲಿ ಹಲವಾರು ಶಕ್ತಿಗಳಿವೆ, ಆದ್ರೆ ತುಂಬಾ ಆಸಕ್ತಿ ಇರೋದು ಕಾರ್ಡ್ ರೀಡಿಂಗ್ ಅಲ್ಲಿ, ಅದ್ರಲ್ಲೂ ಡೆತ್ ಕಾರ್ಡ್ಸ್ ಇಷ್ಟ. ಹಲೋ, ನಾನು ಟಾರ್ನಿಯಾಂಗ್. ಇವರು ನಮ್ಮ ತಾಯಿ, ಮತ್ತೆ ಇದ್ರಲ್ಲೆಲ್ಲ ಆಸಕ್ತಿ ಮೂಡಕ್ಕೆ ನಮ್ಮ ತಾಯಿನೇ ಕಾರಣ. ಬುಕ್ ಆಫ್ ದಿ ಡೆಡ್ ನ ನಾನು ಆಕ್ಷನ್ ನಲ್ಲಿ ಬಿಡ್ ಮಾಡಿ ಗೆದ್ದೆ. ನನ್ನಲ್ಲಿ ಯಾವುದೇ ರೀತಿ ವಿಶೇಷ ಶಕ್ತಿಗಳಿಲ್ಲ, ಆದ್ರೆ ನಾನು ಆರ್ಕಿಯಾಲಜಿ ಸ್ಟೂಡೆಂಟ್ ಆಗಿರೋದ್ರಿಂದ ಈಜಿಪ್ಷಿಯನ್ ಹಾರೋಗ್ಲಿಫಿಕ್ಸ್ ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಓ, ನೀನ್ ಮಾಡಿರೋ ಒಂದಷ್ಟು ಅನುವಾದಗಳನ್ನ ನಮ್ಮ ಮೆಂಬರ್ಸ್ ಜೊತೆ ಹಂಚ್ಕೋತೀಯಾ ಟೆರಿನಿಯಂಗ್? ಖಂಡಿತ ಮಾಡ್ತೀನಿ. ವಂಡರ್ಫುಲ್. ಹಾಯ್, ನಾನು ಈತಾ ಕ್ಯಾಂಬಲ್. ಬ್ಲಡ್ ಚಾರ್ಟ್ನ ನಾನು ಬಿಡ್ ಮಾಡಿ ಗೆದ್ದಿದ್ದೀನಿ. ನಾನೊಬ್ಳು ಮಾಟಗಾತಿ, ಆದ್ರೆ ನನಗೆ ಎಲ್ಲ ವಿಷಯನೂ ಇಷ್ಟ. ಸೈಮನ್ ಆಂಡರ್ಸನ್, ನನಗೆ ಜಾರ್ಗಳಿಷ್ಟ. ಎಲ್ರಿಗೂ ಚಿಯರ್ಸ್. ಹಾಯ್, ನಾನು ಗೇರಿ ಎಡ್ವರ್ಡ್ಸ್. ನಾನು ಜಾಕಲ್ನ ಬಿಡ್ಡಲ್ ಗೆದ್ದಿದ್ದೀನಿ. ಮತ್ತೆ ಶಾಡೋ ಟೂಲ್ಸ್ ತುಂಬಾ ಕಲೆಕ್ಷನ್ಸ್ ನನ್ನ ಹತ್ರ ಇದೆ. ಅದ್ಭುತ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕಲೆಕ್ಷನ್ಸ್ನ ತಗೊಂಡು ಬಂದು ನಮಗೆ ಸ್ವಲ್ಪ ತೋರಿಸಿ. ಹಾಯ್, ನಾನು ಕ್ಯಾರಲಿನ್ ಅಂತ. ನಾನು ಗೋಲ್ಡನ್ ಹ್ಯಾಂಡ್ನ ಆಕ್ಷನ್ ನಲ್ಲಿ ಬಿಡ್ ಮಾಡಿ ಗೆದ್ದಿದ್ದೀನಿ. ಅದರಿಂದ ಟೆಲಿಕೆನಿಸಿಸ್ಗೆ ಹೇಗೆ ಸಹಾಯ ಆಗುತ್ತೆ ಅಂತ ನೋಡ್ಬೇಕು ಅಂತ ಆಸೆ. ನಾನು ಕ್ಲಾರಾ ಓವೆನ್. ಮಮ್ಮಿಫಿಕೇಶನ್ ನೈಫ್ನ ನಾನು ಬಿಡ್ಡಲ್ ಗೆದ್ದಿದ್ದೀನಿ. ನಾನು ಕೂಡ ಒಬ್ಳು ಶ್ಯಾಡೋ ಕಲೆಕ್ಟರ್ ಆಗಿದ್ದೀನಿ. ನನ್ನ ಕಲೆಕ್ಷನ್ ಅಲ್ಲಿ ಇದು ಕೂಡ ಒಂದಿದೆ ಅಂತ ತುಂಬಾ ಖುಷಿ ಪಡ್ತೇನೆ. ಹಲೋ, ನನ್ನ ಹೆಸರು ಟೋನಿ ರಿಪ್ಪರ್ ಅಂತ. ನನ್ನ ತಾತನ ಹೆಸರು ಬಂದು ಜಾಕ್ ಅಂತ. ಮತ್ತೆ ನಾನು ಆಂಬ್ಯುಲೆಂಟ್ನ ಬಿಡ್ಡಲ್ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಹೈಸ್ಕೂಲ್ ಇಂದ ನಾನು ಸ್ಪಿರಿಚುವಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ. ಆದ್ರೆ ಏನೇನ್ ಆಕ್ಟಿವಿಟೀಸ್ ಅಂತ ಕೇಳ್ಬೇಡಿ ಅಷ್ಟೇ. ನನ್ನ ಹೆಸರು ಬ್ರಯನ್ ಅಂತ. ಪ್ರಿನ್ಸ್ ಹಾರ್ಸ್ ಖಾನ್ನ ಮಮ್ಮಿಫೈಡ್ ಕೋಬ್ರಾಗೆ ಬಿಡ್ ಮಾಡಿದ್ದೆ. ಮತ್ತೆ ನಿನ್ನ ಹವ್ಯಾಸಗಳ ಬಗ್ಗೆ ಹೇಳು. ನೆಕ್ರೋಮ್ಯಾನ್ಸಿ. ನಾನೇ ನೆಕ್ಸ್ಟ್ ಅನ್ಸತ್ತೆ. ಹಾಯ್, ನಾನು ಆಲಿವ್ ಬ್ರೂಕ್ಸ್. ನಾನು ಬಿಡ್ಡಲ್ಲಿ ಕ್ಯಾಟ್ಸ್ ಗೆದ್ದಿದ್ದೀನಿ. ಜ್ಯೋತಿಷ್ಯದಲ್ಲಿ ನನಗೆ ತುಂಬಾನೇ ಆಸಕ್ತಿ ಇದೆ. ನನಗೂ ತುಂಬಾ ಇಷ್ಟ. ಇಲ್ಲಿರೋ ಜನರಲ್ಲಿ ಅರ್ಧದಷ್ಟು ನನಗೆ ಮೊದಲೇನೆ ಪರಿಚಯ ಇದ್ದಾರೆ. ಗೊತ್ತಿಲ್ಲದೆ ಇರೋರಿಗೆ ನನ್ನ ಹೆಸರು ಜೆಫ್ರೀಸ್ ಅಂತ. ನಾನೊಬ್ಳು ಸೈಕಿಕ್ ರೀಡರ್. ನಾನು ಬ್ಲ್ಯಾಕ್ ಆಂಕ್ನ ಬಿಟ್ಟಲ್ಲಿ ಗೆದ್ದಿದ್ದೀನಿ. ಅದು ಏನ್ ತಗೊಂಡೆ, ಯಾಕೆ ತಗೊಂಡೆ ನನಗೆ ಇನ್ನೂ ಗೊತ್ತಿಲ್ಲ. ನನ್ನ ಮಗಂದ ನನ್ನ ಹೆಸರು ಮೈಕ್ ಪುಟ್ನಮ್ ಅಂತ. ಮತ್ತೆ ನಾನು ಮ್ಯಾಜಿಕ್ ಲ್ಯಾಂಪ್ನ ಬಿಡ್ಡಲ್ ಗೆದ್ದಿದ್ದೀನಿ. ಮತ್ತೆ ನನಗೆ ಮಾಟ ಮಂತ್ರ ಅಂದರೆ ತುಂಬಾನೇ ಇಷ್ಟ. ಹೌದು. ಸರಿ, ಇನ್ನು ಉಳಿದಿರೋದು ನಾನು ಒಬ್ನೇ ಅನ್ಸುತ್ತೆ. ನನ್ನ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ನಾನು ಎಲಿಯಟ್ ಪಿ ಗ್ರೇಸನ್, ಪ್ರೆಸಿಡೆಂಟ್ ಅಂಡ್ ಫೌಂಡರ್ ಆಫ್ ದ ಫೆರೋಸ್ ಆಫ್ ಡಾರ್ಕ್ನೆಸ್. ಮತ್ತೆ ನಾನು ಸ್ಕೆರೋನ ಬಿಡ್ಡಲ್ಲಿ ಗೆದ್ದಿದ್ದೀನಿ. ನಾನು ಕೂಡ ಮುಂಚೆ ಸ್ಟೂಡೆಂಟ್ ಆಗಿದ್ದೆ. ಈಗ ನಾನು ಒಬ್ಬ ಸ್ಕಾಲರ್ ಆಗಿದ್ದೀನಿ, ಆಂಟಾನ್ ಲವೆಂಗೆ. ಈಗ ಎಕ್ಸ್ಕವೇಷನ್ಗೆ ಅಂತ ನಾವೇನು ಇಬ್ಬರನ್ನ ಕಳಿಸಿದ್ವಿ, ಇವತ್ತು ಅವ್ರಿಗೆ ಬರೋದಕ್ಕೆ ಆಗ್ಲಿಲ್ಲ. ಆದ್ರೆ ಒಂದು ಸುದ್ದಿ ಇದೆ, ಅದನ್ನ ಕೇಳಿದ್ರೆ ನಿಮ್ಗೆಲ್ಲ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಈ ಕ್ಷಣದಲ್ಲೂ ಕೂಡ ಅವರಿಬ್ರೂನು ಸಮಾಧಿಯಲ್ಲಿ ಎಕ್ಸ್ಕವೇಟ್ ಮಾಡ್ತಾ ಇದ್ದಾರೆ. ಸೊ ಅದೇ ಖುಷಿನಲ್ಲಿ ಈಗ ಟೋಸ್ಟ್ ಹೇಳೋಣ. ಅವರು ಇಬ್ರೂನು ಸುರಕ್ಷಿತವಾಗಿ ವಾಪಸ್ ಬರ್ಲಿ, ಮತ್ತೆ ರೆಲಿಕ್ಸ್ನ ನಮಗೆ ತಂದ್ಕೊಟ್ಟು ನಮ್ಮ ಉದ್ದೇಶ ಪೂರೈಸ್ಲಿ. ಚಿಯರ್ಸ್ ಎವ್ರಿವನ್.
ಈಜಿಪ್ಟ್ ಅವರು ಗಂಡು ಮಕ್ಳನ್ನೆಲ್ಲ ಮಮ್ಮಿ ಅಂತ ಏನು ಕರೀತಾರೋ ಗೊತ್ತಿಲ್ಲ ಗುರು. ಇಲ್ಲಿ ಸತ್ತಿರ ಮಮ್ಮಿ ಬಿಟ್ಟು ಬೇರೆ ಏನು ಇಲ್ಲ ಗುರು. ನಡಿ ಹೋಗೋಣ, ಸುಮ್ಮನೆ ಟೈಮ್ ವೇಸ್ಟ್ ಇಲ್ಲಿ. ರ್ಯಾಪಿಡ್ ಫುಡ್ ಏನ್ ಗುರು? ಹೌದು ಗುರು, ಇಲ್ಲೆಷ್ಟು ಹುಷಾರಾಗಿದ್ರೂ ಪ್ರಯೋಜನ ಇಲ್ಲ. ಅಪಾಯ ಬೆನ್ ಹತ್ಕೊಂಡೇ ಬರುತ್ತೆ. ಇಲ್ಲಿ ಎಷ್ಟೊಂದು ವಿಚಿತ್ರ ಘಟನೆಗಳು ನಡೆದು ಹೋಗಿದೆ ಗೊತ್ತಾ ನಿನ್ಗೆ? ಈಗ ಉಂಟೆ. ನಡಿಯಪ್ಪ ಹೋಗೋಣ. ಇದನ್ನ ಮಾರಿದ್ರೆ ಆರಾಮಾಗಿ 90 ಗುರು. ಏನ್ ಗುರು ಇಷ್ಟೊಂದ? ಅಯ್ಯೋ, ಹೊಟ್ಟೆ ಹೊಟ್ಟೆ ಲೇ ಹೊಟ್ಟೆ, ರ್ಯಾಬಿಟ್ ಫುಡ್ ಎಲ್ಲ ಕಳ್ದು ಹೋಯ್ತು ಗುರು. ಹೌದಾ? ಹೌದು, ತಗೊಂಡ್ ಬರೋಣ ಬಾ. ನಾನ್ ಬರಲ್ಲ ಗುರು, ಸಣ್ಣ ಆಗ್ಬಿಡ್ತೀನಿ. ಸದ್ಯ ಸಿಕ್ತಲ್ಲ ಗುರುವೆ. ಹೊಟ್ಟೆ ಕಾಪಾಡೋ. ಹೊಟ್ಟೆ ಕಾಪಾಡೋ. ಏನಾಯ್ತು? ಮಜಾ ತಗೊಳ್ಳೋಣ ಅಂತ ಹಿಂಗಿದ್ದೀನಿ ಗುರು. ನಿನ್ ತಲೆ ಹೌದಾ? ಎದೇಳ್ಸೋ ಮಾಂಸ ಪರ್ವತ. ಎತ್ತೋ ಮಗನೇ. ಆಗ್ತಾ ಇಲ್ಲ ಗುರು. ಯಾಕೆ ಎತ್ತಕ್ಕಾಗ್ತಿಲ್ಲ ಗೊತ್ತಾ? ನಿನ್ ಬ್ಯಾಗ್ ತುಂಬಾ ಭಾರ ಇದೆ, ಅದಕ್ಕೆ. ನಂಗೆ ಬ್ಯಾಗ್ ಕೊಡೋ ಗುರು. ಭಾರ ಇದೆ ಕಣೋ, ಕೊಡು ಸುಮ್ನೆ. ಯಾಕೋ ಮಗ, ನಂಬಿಕೆ ಇಲ್ವಾ? ಕೊಡು ಮಗ, ಕೊಡು. ಕೈ ಕೊಡು. ಎತ್ತು. ಎತ್ತಲೇ. ಹೊಟ್ಟೆ 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 ಎತ್ತಲೇ. ಹೊಟ್ಟೆ ಎತ್ತೋ. ಬಾ ಮಗ. ಹೊಟ್ಟೆ ಸಾಯ್ ನನ್ ಮಗನೇ. ಹೊಟ್ಟೆ ಹೊಟ್ಟೆ ಹೊಟ್ಟೆ.
ಹತ್ರ ಇಲ್ಲ. ಹೊಟ್ಟೆ ತಗೊಂಡೋದ. ರಾಜಕುಮಾರ ತನ್ನ ಯೋಗ ನಿದ್ರೆಯಲ್ಲಿ ಉತ್ತರವನ್ನ ಕಂಡ್ಕೊಳ್ತಾನೆ. ಆ ಸಿಕ್ಕ ಉತ್ತರದಿಂದ ಅವನು ಕಳೆದು ಹೋದ ತನ್ನ ವಸ್ತುಗಳನ್ನ ಹುಡುಕೋದಕ್ಕೆ ಸಹಾಯ ಆಗುತ್ತೆ. ಅನ್ನುವಸ್, ಅದ್ಭುತವಾದ ಚಿನ್ನದ ನರಿ, ಮಮ್ಮಿಫಿಕೇಶನ್ನ ಅಧಿದೇವತೆ. ಮಿಸ್ಟರ್ ಎಡ್ವರ್ಡ್ಸ್ಗೆ ಇದನ್ನ ನೋಡಿದ್ರೆ ಖುಷಿಯಾಗುತ್ತೆ. ಓ, ಏನಪ್ಪ ಇದು? ಕ್ರಾಸ್ ಆಫ್ ಆಂಕ್. ಸಿಲ್ವಿಯಾಳ ಅಮರತ್ವಕ್ಕೆ ಇದನ್ನ ಪ್ರತೀಕ ಅಂತ ಹೇಳ್ತಾರೆ. ನನಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಮಮ್ಮಿಫೈಡ್ ಕೋಬ್ರಾ. ಇದು ನಮ್ಮ ಹಾರ್ಸ್ ಖಾನ್ನ ಮುದ್ದಿನ ಮರಿ. ಅದೇನೇ ಇರ್ಲಿ ಬಿಡೋ ಗುರುವೆ, ಮರುಭೂಮಿಯಿಂದ ಕಷ್ಟ ಪಟ್ಕೊಂಡು ಅಲ್ಲಿಂದ ಇಲ್ಲಿಗೆ ತಂದಿದ್ದೀನಿ. ದುಡ್ಡು ಕೊಡಿ, ನಾ ಹೋಗ್ತಾ ಇರ್ತೀನಿ ಅಷ್ಟೇನೆ. ಖಂಡಿತ ಕೊಡ್ತೀನಿ. ಆಮೇಲೆ ಇನ್ನೂ ಒಂದು ವಿಷಯ, ನಿನ್ನ ಫ್ರೆಂಡು ಮಮ್ಮಿನ ಹುಡ್ಕಕ್ ಹೋಗಿ ಡ್ಯಾಡಿ ಆಗ್ಬಿಟ್ಟಂತೆ. ಚಿಯರ್ಸ್.
ಮಾಟಗಾತಿ ಮಂದಿರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷತೆ ಏನು ಅಂದ್ರೆ ಕಾಡು ಕತ್ತಲೆಯ ಕದೀಮ. ಇವನು ಬರೋದು ಅಮಾವಾಸ್ಯೆಗೆ ಒಂದ್ಸಲ. ನೋಡೋದಕ್ಕೆ ತುಂಬಾ ಭಯಂಕರವಾಗಿದ್ರು ಚೆನ್ನಾಗ್ ಮಾತು ಕೇಳ್ತಾನೆ. ನೀವು ಬನ್ನಿ, ಇವನ್ ಜೊತೆಗೆ ಆಟ ಆಡಿ. ಕ್ರೈಮ್ ಸೀನ್ ನಲ್ಲಿ ಏನ್ ನಡೀತಿದೆ ಅಂತ ಹೇಳಿ. ಹಾ ಹೌದು, ಪೊಲೀಸ್ ಮತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಬಂದು ತಲುಪಿದೆ. ಇನ್ನೇನು ರಿಪೋರ್ಟ್ ರೆಡಿ ಆಗುತ್ತೆ. ಬೇರೆ ಏನಾದ್ರೂ ಇದೆಯಾ? ಹೋಗಿ ತಗೊಂಡ್ ಬರಲಾ? ಹಾ ತಗೊಂಡ್ ಬಾ. ಇವ್ರನ್ನ ನಿನ್ನೆ ರಾತ್ರಿ ಯಾರು ಬಂದು ಭೇಟಿಯಾಗಿದ್ದು ನೀವು ನೋಡಿದ್ದೀರಾ? ಇಲ್ಲ. ಅವ್ರಿಗೆ ಫ್ರೆಂಡ್ಸ್ ಅಥವಾ ಗರ್ಲ್ ಫ್ರೆಂಡ್ ಏನಾದ್ರು ಇದ್ರಾ? ಇಲ್ಲ, ಅವನ ಮುಖಕ್ಕೆ ಯಾವ ಗರ್ಲ್ ಫ್ರೆಂಡ್ ತಾನೇ ಸಿಗ್ತಾರೆ ಹೇಳಿ ಸ್ವಾಮಿ. ಹಂಗ್ಯಾಕೆ ಹೇಳ್ತಿದ್ದೀರಾ? ನಾನೇ ಸ್ಮಾರ್ಟ್ ಆಗಿದ್ದೀನಿ, ಅವರಿಗೆಲ್ಲ ಪಟಾಯಿಸೋಕೆ ಆಗೋದಿಲ್ಲ ಬಿಡಿ. ಇದು ನನ್ನ ಮನೆ ಆಗಿದ್ರೆ ಗುಡ್ಗಿಸ್ಬಿಡ್ತಿದ್ದೆ. ಏಯ್ ಗುಬಾಲ್ಡು, ಕೊಳೆ ಮಾಡಿರ್ ಪೇಮೆಂಟ್ ಕಟ್ ಮಾಡ್ಬಿಡ್ತೀನಿ. ಕೆಲಸ ಮಾಡಕ್ ಬರಲ್ಲ ಅಂದ್ರೆ ಯಾಕ್ರಿ ಬರ್ತೀರಾ? 1491. ಹಾಯ್, ನಿನ್ ಹೆಸರು ಲಿಂಡಾ ಅಲ್ವಾ? ಹೌದು, ನಾನೇನೆ. ಕೂತ್ಕೋ. ಸರಿ. ಸೈಕಿಂಗ್ ರೀಡಿಂಗ್ ಬೇಕು ಅಂತ ನೀನ್ ನನಗೆ ಫೋನ್ ಮಾಡಿ ಕೇಳಿದ್ದೆ ಅಲ್ವಾ? ಹಾ ಹೌದು. ಮುಂಚೆ ಯಾವತ್ತಾದ್ರೂ ಟ್ರೈ ಮಾಡಿದ್ಯಾ? ಇಲ್ಲ, ಯಾವತ್ತೂ ಟ್ರೈ ಮಾಡಿಲ್ಲ, ಅದಕ್ಕೆ ಇಲ್ಲಿಗೆ ಬಂದಿರೋದು. ಹಾಗಾದ್ರೆ ನೀನು ತುಂಬಾ ಇಷ್ಟ ಪಡ್ತೀಯ. ಕಳೆದ 6 ತಿಂಗಳಿಂದ ನೀನೊಬ್ಳೆ ಮುಟ್ಟಿರುವಂತ ವಸ್ತುನ ತರ್ಬೇಕು ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಹೌದು, ತಂದಿದ್ದೇನೆ ನೋಡಿ, ಇಲ್ಲಿದೆ. ಇದು ನಮ್ ತಾಯಿದು. ಅವರು ನನಗೆ ಬೇಡ ಬೇಡ ಬೇಡ, ಏನು ಹೇಳ್ಬೇಡ ನಂಗೆ. ಆ ಕೆಲ್ಸ ನಂದು, ಗೊತ್ತಿದೆ ಅಲ್ವಾ? ಓ ಹೌದಲ್ವಾ? ನನಗ್ ತುಂಬಾ ಖುಷಿ ಆಗ್ತಿದೆ. ಇಷ್ಟು ಚೆನ್ನಾಗಿ ನನಗೆ ಯಾವತ್ತೂ ಯಾರು ಹೇಳಿರ್ಲಿಲ್ಲ. ಇದ್ರ ಬಗ್ಗೆ ಏನ್ ಹೇಳೋಕ್ಕಾಗತ್ತೆ? ಇದೆಲ್ಲ ಗಿಫ್ಟ್ ಅಷ್ಟೇ. ಸರಿ, ನಾನ್ ನಿಮ್ಮನ್ನ ನನ್ನ ಫ್ರೆಂಡ್ಸ್ಗೆಲ್ಲ ರೆಕಮೆಂಡ್ ಮಾಡ್ತೀನಿ. ಖಂಡಿತ ಹೇಳು, ಮತ್ತೆ ಮತ್ತೆ ಬರ್ತಿರೋ. ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ಏನಿದು, ಇದ್ದಕ್ಕಿದ್ದ ಹಾಗೆ ಮಳೆ ಬರ್ತಿದ್ಯಲ್ಲ. ಓ, ನೀನ್ ನನ್ನನ್ನ ಹೆದರ್ಸೇ ಬಿಟ್ಟೆ. ಇವತ್ ಸಂಜೆ ಮೇಲೆ ನಾನು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟಿರ್ಲಿಲ್ವಲ್ಲ. ಆದ್ರೂ ಪಾಪ, ಹೋಗ್ಲಿ ಬಾ ಬಾ, ಬಂದ್ ಕೂತ್ಕೋ.
ಫಸ್ಟ್ ಬ್ಲಾಕಲ್ಲಿ ಯಾರಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ರಿಪೋರ್ಟ್ ಕಳಿಸಿ ಬೇಗ. ಓವರ್. ಹೌದು ಸರ್, ತುಂಬಾ ವಿಚಿತ್ರವಾಗಿದೆ. ಹೌದು ಸರ್, ಸತ್ತೋಗಿರೋನೆಲ್ಲ ಲೆನಿನ್ ಮೆಟೀರಿಯಲ್ ಅಲ್ಲಿ ಕವರ್ ಮಾಡಿದ್ದಾರೆ. ಅದನ್ನ ಫಾರೆನ್ಸಿಕ್ ಅನಾಲಿಸಿಸ್ಗೆ ತಕ್ಷಣ ಕಳಿಸ್ತಾ ಇದ್ದೀವಿ. ನಂಗೆ ಗೊತ್ತು ಸರ್, ಅದು ನನಗೆ ಅಡಿಷನಲ್ ಹೆಲ್ಪ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಹೌದು, ತುಂಬ ಸಹಾಯ ಆಗುತ್ತೆ. ಕೆಲಸ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ಸರ್. ಹೌದು ಸರ್, ನೀವು ಒಂದ್ಸಲ ಯೋಚನೆ ಮಾಡಿ ನೋಡಿ. ಖಂಡಿತ ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್. ಎಸ್, ನಾನ್ ಮಾಡ್ಬಿಟ್ಟೆ. ಇಲ್ಲ, ನಾನು ಇದನ್ನ ಕೊಡಲ್ಲ.
ಇನ್ವೆಸ್ಟಿಗೇಷನ್ ಅಲ್ಲಿ ಇನ್ನೊಬ್ಬ ಅಸಿಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಸರಿ ಸರ್, ಹಾಗೆ ಮಾಡೋಣ. ಸರಿ ಸರ್, ಆದ್ರೆ ಇನ್ನೊಂದು ವಿಷಯ, ಸ್ವಲ್ಪ ನೋಡ್ಕೊಂಡು ಕಳಿಸಿ. ಏನ್ ನೋಡ್ತಾ ಇದ್ದೀರಾ? ನಿಮ್ಗೇನಾದ್ರೂ ಸಿಕ್ತಾ? ಇಲ್ಲ. ನೀವೇನೋ ಹೇಳ್ತಾ ಇದ್ರಲ್ಲ? ನಾನು ಅವಳ ನಾಯಿನ ಆಚೆ ಕರ್ಕೊಂಡು ಹೋಗಿದ್ದೆ. ಅವಳು ನೀ ಸರ್ಜರಿಯಿಂದ ಈಗ ತಾನೇ ರಿಕವರ್ ಆಗ್ತಿದ್ಲು. ನಾವು ನೋಡ್ದಾಗ ಹೀಗ್ ಬಿದ್ದಿದ್ಲು. ಅಂದ್ರೆ ನಾನು ಮತ್ತೆ ನಾಯಿಗಳು. ಅವರು ಯಾರನ್ನಾದ್ರೂ ಭೇಟಿ ಆಗ್ತಾ ಇದ್ರಾ? ಬಾಯ್ ಫ್ರೆಂಡ್ ಅಥವಾ ಜೊತೆ ಕೆಲಸ ಮಾಡೋರು ಯಾರಾದ್ರೂ? ಹಾಗೇನಿರ್ಲಿಲ್ಲ. ಅವಳು ಟೆಲಿಕನಿಸಿಸ್ ಮಾಡ್ಕೊಂಡು ನಾಯಿಗಳ ಜೊತೆ ಒಂಟಿ ಇರ್ತಿದ್ಲು. ಏನ್ ಹಾಗಂದ್ರೆ? ಟೆಲಿಕನೀಸಿಸ್ ಅದು ನೋಡಿ ಅವ್ರು ನೋಡ್ತಿದಾರಲ್ಲ, ಅದೇನೆ. ಹಾಗೆ ಮಾಡಿ. ಪಿನ್ವೀಲ್ ಬಗ್ಗೆ ಹೇಳ್ತಿದ್ದೀರಾ? ಅದು ಪಿನ್ ವೀಲ್ ಅಲ್ಲ, ಸೈವೇಲ್. ಟೆಲಿಕನೀಸಿಸ್ ಹೊಸದಾಗಿ ಕಲಿತಿರೋರು ಅದನ್ನ ಯೂಸ್ ಮಾಡ್ತಾರೆ. ಏನ್ ಹಾಗಂದ್ರೆ? ಕ್ರೈಮ್ ಸೀನ್ ಅಲ್ಲಿ ಏನ್ ನಡೀತಿದೆ ರಿಪೋರ್ಟ್ ಮಾಡಿ. ಮನಸ್ಸಿಂದನೇ ಒಂದು ವಸ್ತುನ ಮೂವ್ ಮಾಡೋದು ಅಂತ. ಏನ್ ಹೇಳ್ತಿದ್ದೀರಾ? ಏನ್ ಮಾಡೋದು, ಇದನ್ನ ಹೇಳಿದ್ರೆ ಯಾರು ನಂಬೋದಿಲ್ಲ. ಅವರು ಪ್ರಾಕ್ಟೀಸ್ ಮಾಡಿದ್ರಾ? ಅವಳಗ್ ತಲೆ ಕೆಟ್ಟಿತ್ತಷ್ಟೇ, ಅವಳ ಕೈಲಿ ಏನೂ ಮೂವ್ ಮಾಡಕ್ ಆಗ್ಲಿಲ್ಲ. ಆಫೀಸರ್ ಜಾನ್ ರಿಪೋರ್ಟ್ ಮಾಡಿ. ಆದ್ರೆ ಅವಳು ಪ್ರಯತ್ನ ಪಡ್ತಾನೆ ಇದ್ಲು. ಥ್ಯಾಂಕ್ ಯು, ನಿಮ್ಮಿಂದ ತುಂಬಾ ಸಹಾಯ ಆಯ್ತು ನಮಗೆ. ಆಫೀಸರ್ ಜಾನ್, ಇದಕ್ಕೆ ಪೇ ಆಫೀಸರ್ ಮಾಡ್ತೀರಾ? ಜಾನ್ ಕೇಳಿಸ್ತಾ ಇದ್ರೆ ರಿಪೋರ್ಟ್ ಮಾಡಿ. ಇವಾಗ ಏನ್ ಮಾಡ್ಬೇಕು ಹೇಳಿ? ಅವ್ರ ಬುಕ್ಕಲ್ಲಿ ಒಬ್ರು ಹೆಸರು ಬರ್ದಿತ್ತಲ್ಲ, ಯಾರದು? ಲಿಂಡಾ ಮೇಡಮ? ಹಾ, ಅವ್ರ ಅಡ್ರೆಸ್ ಕೊಟ್ಟಿದ್ದೀನಲ್ವಾ? ಹೌದು. ಕೊನೆದಾಗ ಅವರೇ ಇವ್ರನ್ನ ಜೀವಂತವಾಗಿ ನೋಡಿರ್ಬೇಕು. ಅವರು ಸಸ್ಪೆಕ್ಟ್ ಆಗಿರ್ಬೋದು. ಏನ್ ಮಾಡ್ಬೇಕು ಗೊತ್ತಲ್ಲ, ಹೋಗೋರ್ನ ವಿಚಾರಣೆ ಮಾಡಿ ನೋಡು, ಸರಿನಾ? ನಾವು ಗೊತ್ತಲ್ಲ. ಓ, ಸಖತ್ತಾಗಿದೆ ಇದು. ಹೌದು, ತುಂಬಾ ಚೆನ್ನಾಗಿದೆ. ಸಾರಿ, ಇದಕ್ಕಿದ್ದ ಹಾಗೆ ಇಲ್ಲಿಗೆ ಬಂದಿದ್ದಕ್ಕೆ. ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತಾ ಇದೀಯಾ? ನನಗ್ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಾವು ಮತ್ತೆ ಯಾವಾಗ ಮೀಟ್ ಮಾಡೋದು? ತುಂಬಾ ದಿನ ಆಗೋಯ್ತು. ನಿಮಗೆ ಇನ್ನೊಂದು ಆಸ್ಟ್ರೋಲಾಜಿಕಲ್ ರೀಡಿಂಗ್ ಆಗ್ಬೇಕು. ಹೌದು, ಸರಿಯಾಗಿ ಹೇಳ್ದೆ ಮಾಲಿ. ತುಂಬಾನೇ ದಿನಗಳಾಗೋಗಿದೆ. ಒಂದ್ ಕೆಲ್ಸ ಮಾಡ್ತೀನಿ, ನನ್ ಶೆಡ್ಯೂಲ್ ಹೇಗಿದೆ ನೋಡ್ಕೊಂಡು ಖಂಡಿತ ಕಾಲ್ ಮಾಡ್ತೀನಿ. ಓಕೆ, ವೇಟ್ ಮಾಡ್ತಿರ್ತೀನಿ. ಓ, ಏನೋ ಸ್ಟುವರ್ಟ್, ನಿನ್ನ ನೋಡಕ್ಕೆ ಅಂತಾನೆ ಬಂದೆ. ನಾನು ಸ್ಯಾಂಪಲ್ಸ್ ಕಳ್ಸಿದ್ನಲ್ಲ, ಅದನ್ನೇನಾದ್ರು ನೋಡಿದ್ಯಾ? ಹಾ, ಸಿಕ್ತು. ಒಂದ್ ಕೆಲ್ಸ ಮಾಡೋಣ, ಒಳಗೋಗಿ ಕೂತ್ಕೊಂಡು ಮಾತಾಡೋಣ. ನನಗೊಂದ್ ಸ್ವಲ್ಪ ಕೆಲ್ಸ ಇದೆ, ಅದನ್ನ ಮಾಡ್ಕೊಂಡು ಮಾತಾಡೋಣ ಬಾ. ಆ ಮೆಟೀರಿಯಲ್ ಮೇಲೆ ಕಾರ್ಬನ್-14 ಅನಾಲಿಸಿಸ್ ಮಾಡಿ ನೋಡ್ದೆ. ಅದು ಲಿನೆನ್. ಅದು ಅಂತಿಂಥ ಮೆಟೀರಿಯಲ್ ಅಲ್ಲ. ಏನಲ್ಲ ಅಂದ್ರೂ 2000 ವರ್ಷ ಹಳೇದು. ಏನ್ ಹೇಳ್ತಾ ಇದ್ಯಾ? ಇಂಥ ಮೆಟೀರಿಯಲ್ ಸಾಮಾನ್ಯವಾಗಿ ಮ್ಯೂಸಿಯಂ ಅಲ್ಲಿರೋ ಮಮ್ಮಿನಲ್ಲಿ ನೋಡಕ್ ಸಿಗೋದಷ್ಟೇ. ನಿಜವಾಗ್ಲೂ? ಪಕ್ಕ ಹೇಳ್ತೀನಿ, 2000 ವರ್ಷ ಹಳೇದು ಅಂತ. ಮಮ್ಮಿಯಿಂದ ಬಂದಿದ್ದೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಸ್ಪೆಷಲಿಸ್ಟ್ನೇ ಕೇಳಬೇಕು, ನಮಗ್ ಗೊತ್ತಾಗಲ್ಲ. ಸತ್ತೋರ್ ಎಲ್ರ ಮೈ ಮೇಲೂ ಇದನ್ನ ಸುತ್ತಿತ್ತಾ? ಹಾ, ಆದ್ರೆ ಏನು ಅರ್ಥ ಆಗ್ತಾ ಇಲ್ಲ. ಓ, ಕ್ರಿಮಿನಲ್ ಕೇಸ್ಗಳಲ್ಲಿ ಯಾವಾಗ್ಲೂ ಹೀಗೇನೆ, ಉತ್ತರ ಸುಲಭ ಇರಲ್ಲ. ಆ ಮ್ಯೂಸಿಯಂ ನಲ್ಲಿ ಒಂದು ಮಮ್ಮಿ ಮಿಸ್ ಆಗಿದೆ ಅನ್ನೋ ವಿಷಯ ಗೊತ್ತಾ? ನನಗದ್ರ ಬಗ್ಗೆ ಏನು ಗೊತ್ತಿಲ್ಲ. ಈ ವಿಚಿತ್ರ ರ್ಯಾಪಿಂಗ್ ಬಗ್ಗೆ ಇನ್ನೊಂದಷ್ಟು ಟೆಸ್ಟ್ ಮಾಡಿ ಖಂಡಿತ ರಿಸಲ್ಟ್ ಏನು ಅಂತ ನಿನಗೆ ಹೇಳ್ತೀನಿ. ಥ್ಯಾಂಕ್ ಯು ಸ್ಟುವರ್ಟ್, ನಿನ್ನಿಂದ ತುಂಬಾ ಹೆಲ್ಪ್ ಆಗ್ತಾ ಇದೆ. ನನಗೇನು ತೊಂದರೆ ಇಲ್ಲ, ನೀನ್ ದುಡ್ಡು ಕೊಡೋವರೆಗೂ. ಇನ್ನೊಂದ್ ಪೀಸ್ ಕೇಕ್ ಕೊಡ್ಲಾ? ಬೇಡ ಅನ್ನಕ್ಕಾಗತ್ತಾ ಮೇಡಮ್? ಮನೇಲಿ ಮಾಡೋ ಕೇಕ್ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಮನೇಲಿ ಮಾಡೋದು ನಂಗೆ ತುಂಬಾ ಇಷ್ಟ. ಸರಿ, ನಾನು ನಿಮ್ಗೆ ಇವಾಗ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಕೇಳಲಾ? ಖಂಡಿತವಾಗ್ಲೂ. ಅದು ನನಗೆ ನೀವು ಸೈಕಿಕ್ ರೀಡಿಂಗ್ ಕೊಡುವಾಗ ಬೇರೆ ಯಾರಾದರೂ ಬಂದಿದ್ದನ್ನ ನೀವು ನೋಡಿದ್ರಾ?
ಇದನ್ನ ನೀವ್ ಆಗ್ಲೇ ನನ್ನ ಹತ್ರ ಕೇಳಿದ್ರಿ. ಹೌದಾ? ಹೌದು, ನಾನ್ ಹೊರಟಾಗ ಅಲ್ಲೊಬ್ಬ ವ್ಯಕ್ತಿ ನಿಂತಿದ್ದ ಅಂತ ನಾನ್ ನಿಮಗ್ ಹೇಳಿದ್ನಲ್ಲ. ಮತ್ತೆ ಅವ್ನು ನೋಡೋದಿಕ್ ಹೇಗಿದ್ದೇನೆ ಅಂತನೂ ಹೇಳಿದ್ರಾ? ಇಲ್ಲ, ಅಲ್ಲಿ ತುಂಬಾ ಕತ್ಲಿತ್ತು, ಹಾಗಾಗಿ ಸರಿಯಾಗಿ ಕಾಣಿಸ್ಲಿಲ್ಲ. ಅವನು ಸುಮಾರು 25 ವರ್ಷದವನು, ಮತ್ತೆ ಅವನಿಗೆ ಕಪ್ಪು ಕೂದ್ಲಿತ್ತು. ಅಷ್ಟೇನಾ ನಿಮ್ಗೆ ಜ್ಞಾಪಕ ಇರೋದು? ಹೌದು, ನನಗಷ್ಟೇ ನೆನ್ಪಿರೋದು. ಕೇಳ್ದೆ ಅಂತ ಬೇಜಾರ್ ಮಾಡ್ಕೋಬಿಡಿ. ನಿಮ್ಮ ಸೈಕಿಕ್ ರೀಡಿಂಗ್ ಬಗ್ಗೆ ನಮ್ಗೆ ಒಂದಿಷ್ಟು ಮಾಹಿತಿಗಳನ್ನ ಕೊಟ್ರೆ ನಮ್ಗೆ ತುಂಬಾ ಸಹಾಯ ಆಗತ್ತೆ. ಖಂಡಿತವಾಗ್ಲು. ಅವರು ನಾನು ಹ್ಯಾಂಡ್ಸಮ್ ಆಗಿರೋರ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ಹಾಗನ್ಲಾ? ಹೌದು, ಹಾಗೆ ಹೇಳಿದ್ದು. ನೈನ್ 911 ಎಮರ್ಜೆನ್ಸಿ. ಏನ್ ಹೇಳಿ? ನಮ್ಮನೆಗೆ ಯಾರೋ ಬಂದಿದ್ದಾರೆ. ನಿಮ್ಮ ಹೆಸರು, ಲೊಕೇಶನ್ನ ಹೇಳ್ತೀರಾ ಪ್ಲೀಸ್? ನಿಮ್ಮ ಹೆಸರು ಮತ್ತು ಲೊಕೇಶನ್ನ ಹೇಳಿ ಪ್ಲೀಸ್. ಹಲೋ, ನಿಮಗ್ ಕೇಳಿಸ್ತಿದ್ಯಾ? ಅಡ್ರೆಸ್ ಹೇಳ್ತೀರಾ? ಈ ತರ ಹೋಮ್ ಮೇಡ್ ಕೇಕ್ಸ್ ನ ತಿನ್ನೋದಕ್ಕೆ ನೀವು ಆಗಾಗ ಮನೆಗ್ ಬರ್ತಾ ಇರ್ಬೇಕು. ನೀನೇ ಬಾಯಿಗಿಡ್ತಿದ್ಯಾ? ನಾನು ಇಡ್ತೀನಿ. ಓ, ಆಮೇಲೆ ನಾನು ಜೈಲಿಗೆ ಹೋಗ್ಬೇಕಾಗತ್ತಷ್ಟೇ. ಇನ್ನೂ ಬೇಕನ್ನಿಸ್ತಿದೆ. ಈ ತರ ಕೇಕ್ ನೀವು ತಿಂದೇ ಇರಲ್ಲ. ಬ್ಲೇಕ್ ಫೋನ್ ಮಾಡಿದ್ದಾನೆ. ಓ, ಸ್ವಲ್ಪ ಸುಮ್ನಿರು. ಮಾತಾಡ, ಸುಮ್ನಿರು. ಹಾ ಬ್ಲೇಕ್, ಇನ್ವೆಸ್ಟಿಗೇಷನ್ ಹೇಗಾಯ್ತು? ಲಿಂಡನ್ ಬಗ್ಗೆ ಕೇಳ್ತಿದ್ಯಾ? ಹಾ ಹೌದು, ಅವಳೇನೆ. ಅವಳು ಸೈಕಿಕ್ನ ನೋಡೋಕ್ ಹೋದಾಗ ಯಾರೋ ಒಬ್ಬ ವ್ಯಕ್ತಿನ ನೋಡಿದ್ಲು ಅಂತ ಹೇಳಿದ್ಲು, ಅಷ್ಟೇ, ಇನ್ನೇನಿಲ್ಲ. ವಿವರಣೆ ಏನಾದ್ರು ಸಿಕ್ತಾ? ಅಲ್ಲಿ ತುಂಬಾ ಕತ್ಲಿತ್ತಂತೆ, ಅದಕ್ಕೆ ಮುಖ ಸರಿಯಾಗಿ ಕಾಣಿಸಿಲ್ಲ. ಸೂಪರ್ ಅಲ್ವಾ? ಸಸ್ಪೆಕ್ಟ್ ಸಿಕ್ತಂಗಾಯ್ತು. ಹೌದಾ? ಹಾ, ಒಂದು ಕೆಲಸ ಮಾಡೋಣ, ಅವಳನ್ನ ಸ್ಟೇಷನ್ ಕರೆಸಿ ನಮ್ಮ ಸ್ಕೆಚ್ ಆರ್ಟಿಸ್ಟ್ಗೆ ವಿವರಣೆ ಕೊಡೋದಕ್ಕೆ ಹೇಳೋಣ ಅಲ್ವಾ? ಅವಳನ್ನ ಕೇಳಿ ನೋಡ್ತೀನಿ ಇರು. ನೀನಿನ್ನು ಅಲ್ಲೇ ಇದೆಯಾ? ಹಾಯ್ ಡಿಟೆಕ್ಟಿವ್ ಬ್ಲೇಕ್. ಹಾ ಹೇಳಿ ಮೇಡಮ್. ನೀವು ಸಸ್ಪೆಕ್ಟ್ ನ ಏನ್ ನೋಡಿದ್ದೀರಾ, ಅವ್ರ ಬಗ್ಗೆ ನೀವು
ಸ್ಟೇಷನ್ಗೆ ಬಂದು ನಮ್ಮ ಸ್ಕೆಚ್ ಆರ್ಟಿಸ್ಟ್ಗೆ ವಿವರಣೆ ಕೊಟ್ರೆ ಚೆನ್ನಾಗಿರುತ್ತೆ. ಖಂಡಿತವಾಗ್ಲು ಆಫೀಸರ್ಸ್ ಹೆಲ್ಪ್ ಮಾಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಸರಿ ಹಾಗಾದ್ರೆ ಬಾಯ್ ಬಾಯ್. ಇದನ್ನ ವಾಪಸ್ ಕೊಟ್ರೆ ಒಳ್ಳೇದು ಅನ್ಸುತ್ತಲ್ವಾ? ಟ್ರಾನ್ಸ್ಕೋಡಿಂಗ್ ಹೇಗಾಗ್ತಾ ಇದೆ? ಪರವಾಗಿಲ್ಲ. ತುಂಬಾ ಜನ ಅನ್ಕೊಳ್ಳೋ ಹಾಗೆ ಈ ಟ್ರಾನ್ಸ್ಲೇಷನ್ ಏನು ಅಷ್ಟು ಕಷ್ಟ ಇಲ್ಲ, ತುಂಬಾ ಈಸಿ ಇದೆ. ನಿನಗ್ ಈಸಿ ಇರ್ಬೋದೇನೋ. ಈ ಬುಕ್ ನಲ್ಲಿ ನಿಜವಾಗ್ಲೂ ವಿಚಿತ್ರವಾಗಿರೋದು ಏನೇನೋ ಇದೆ. ಅಂದ್ರೆ ಏನು? ನೀನೇ ಓದ್ ನೋಡು. ಕಿಂಗ್ ಹಾರಸ್ ಖಾನ್ ಅವರ ವಸ್ತುಗಳನ್ನ ಕದ್ರೆ ಅಥವಾ ಅದನ್ನ ನಾಶ ಮಾಡಿದ್ರೆ ಕ್ರೂರ ಅಂತ್ಯ ಕಾಣ್ತಾರೆ. ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ನೀನು ಟ್ರಾನ್ಸ್ಕೋಡ್ ಮಾಡಾದ್ಮೇಲೆ ಹೇಳು, ನಾನು ಒಂದ್ಸಲ ನೋಡ್ಬೇಕು. ಈಗ ನನಗೆ ಹೋಮ್ ವರ್ಕ್ ಇದೆ, ನಾನೊಂಚೂರು ಮೇಲ್ ಹೋಗಿ ಅದನ್ನು ಮುಗಿಸ್ ಬರ್ತೇನೆ, ಆಯ್ತಾ? ಸರಿ ಆಯ್ತು. ಹೇ ಹೌದು, ಇದನ್ನ ಇಲ್ಲೇ ಬಿಟ್ಟು ಹೋಗಕ್ಕಾಗತ್ತಾ? ನಾನು ಒಂದ್ಸಲ ನೋಡ್ತೀನಿ ಇದನ್ನ. ಅದಕ್ಕೆ ಖಂಡಿತ. ಥ್ಯಾಂಕ್ಸ್ ಕಂದ.
ಕ್ಲಾಂ ಕ್ಲೀಂ ಕ್ಲೂಂ ಕ್ಲಾಂ ಬ್ರಾಂ ಬ್ರೀಂ ಬುಷ್ ಬ್ರಂ ಬಂ. ಓ ನರಕದ ದೇವತೆಯೇ ನನಗೆ ಶಕ್ತಿಯನ್ನು ದಯಪಾಲಿಸು. ಓ ನರಕದ ದೇವತೆಯೇ ನನಗೆ ಶಕ್ತಿಯನ್ನು ದಯಪಾಲಿಸು. ಓ ನರಕದ ದೇವತೆಯೇ ನನಗೆ ಶಕ್ತಿಯನ್ನು ದಯಪಾಲಿಸು. ಓ ನರಕದ ದೇವತೆಯೇ ಶಕ್ತಿಯನ್ನು ದಯಪಾಲಿಸು. ನಾನ್ ನಿನಗೆ ಕಾಯ್ತಾ ಇದ್ದೆ. ಹಾ, ನಿನಗೆ ಇದು ಬೇಕಲ್ವಾ? ಆದ್ರೆ ನಿನಗಿದು ಸಿಗಲ್ಲ. ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ನಾಶ ಮಾಡ್ತೀನಿ. ಈಗ ಗೊತ್ತಾಯ್ತಾ ನನ್ನ ಶಕ್ತಿ ಏನು ಅಂತ?
ಬ್ಲೇಕ್, ಹಾ ಒಂದು ನಿಮಿಷ ಒಳಗೆ ಬಾ. ಬುಕ್ಸಾ? ಏನಿವಾಗ? ಬುಕ್ ಹೆಸರುಗಳನ್ನ ನೋಡು. ಎಲ್ಲ ಬುಕ್ಕಲ್ಲೂ ಸೈಕಿಕ್ ಸಬ್ಜೆಕ್ಟೇ ಇದೆ. ಮತ್ತೆ ಸತ್ತೋಗಿರೋ 3 ಜನನೂ ಕೂಡ ಪ್ಯಾರಾಸೈಕಾಲಜಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಕೊಲೆಗಳಿಗೂ ಇದಕ್ಕೂ ಏನ್ ಸಂಬಂಧ ಅಂತ ನಂಗೆ ಗೊತ್ತಾಗ್ತಿಲ್ಲ. ನನಗೂ ಪಕ್ಕ ಹೇಳೋಕ್ಕಾಗ್ತಿಲ್ಲ. ಏನ್ ಶಕೆ ಗುರು. ನಿನ್ಗೆ ಇವತ್ತು ಉಪವಾಸನಾ? ಏನು? ಉಪವಾಸನಾ? ಯಾಕೆ ತಿಂತಾ ಇಲ್ಲ? ತಿಂತೀನಿರು. ನಿನ್ನೆಯಿಂದ 6 ಕೊಲೆಗಳಾಗಿವೆ, ಆದ್ರೆ ನಮಗೆ ಏನೂ ಸಿಕ್ಕಿಲ್ಲ. ಜೋಯಿ ಅವರು ತಮ್ಮ ಮನೆಯಲ್ಲಿ ತಲೆ ಕಟ್ಟಾಗಿ ಬಿದ್ದಿದ್ರು. ಎಡ್ವರ್ಡ್ ಕೂಡ ಹಾಗೆ ಸತ್ತಿದ್ದು, ತಲೆ ಕಟ್ಟಾಗಿ ಬಿದ್ದಿದ್ರು. ಎಲ್ರೂ ಅಷ್ಟೇನೆ. ಆ ಸೈಕಿಕ್ ರೀಡರ್ ತಲೆ ಕಟ್ಟಾಗಿತ್ತು. ಕ್ಯಾರಲ್ ಅವ್ರ ಸಾವು? ಹೌದು, ಅವಳಿಗೂ ಅಷ್ಟೇ. ಅವ್ರ ತಲೆನೂ ಕಟ್ಟಾಗಿತ್ತು. ಎಲ್ರಿಗೂ ಕೂಡ ಹಾಗೆ ಆಗಿದೆ. ಅವಳ ಬಾಯ್ ಫ್ರೆಂಡ್ ಕೂಡ ಸದ್ಯಕ್ಕೆ ಅವನೊಬ್ಬನೇ ಇನ್ನೂ ತಲೆ ಕಟ್ಟಾಗದೆ ಇರೋದು. ಕೊಲೆಗಾರಂಗೆ ಟೈಮ್ ಇರ್ಲಿಲ್ಲ ಅನ್ಸುತ್ತೆ. ಮತ್ತೆ ಅವ್ನ್ ಸತ್ತಾಗ ಅವನ್ ತಲೆಗೆ ಲೆನಿನ್ ಕ್ಲಾತ್ ಕೂಡ ಸುತ್ತಿರ್ಲಿಲ್ಲ. ಯಾಕೆ? ಏನೋ ಗೊತ್ತಿಲ್ಲ, ನನಗೆ ಕನೆಕ್ಷನ್ ಕಾಣಿಸ್ತಾ ಇಲ್ಲ. ಏನೋ ಗೊತ್ತಿಲ್ಲ. ಆದ್ರೆ ಇವಾಗ ಸತ್ತಿರೋರು ಏನಿದ್ದಾರೆ, ಅಷ್ಟು ಜನ ಇಲ್ಲ ಅರ್ಧ ಜನ ಆದ್ರೂ ಸೈಕಿಕ್ ವಿಷಯದಲ್ಲಿ ಆಸಕ್ತಿ ಇತ್ತು ಅಂತ ಕಾಣಿಸುತ್ತೆ. ಇನ್ನು 3 ಜನರ ಬಗ್ಗೆ ಏನ್ ಹೇಳ್ತೀಯಾ? ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದೀನಿ. ಆದ್ರೆ ಕೆಲವು ಕ್ರಿಮಿನಲ್ ಕೇಸ್ಗಳಲ್ಲಿ ಪೊಲೀಸ್ ಅವರು ಇಂಥ ಸೈಕಿಕ್ಗಳ ಹತ್ರ ಹೋಗಿ ಅಪರಾಧಿಗಳು ಯಾರು ಅಂತ ಕಂಡುಹಿಡಿಯೋಕೆ ಸಹಾಯ ಕೇಳ್ತಾರೆ ಅಂತ ಲಿಂಡಾ ನಂಗೆ ಹೇಳ್ತಿದ್ಲು. ಏನ್ ಹೇಳ್ತಾ ಇದೆಯಾ ನೀನು? ನೋಡು, ನಾವು ಹೋಗಿ ಕೇಳೋಣ ಬಾ. ನೋ ವೇ. ಇದ್ರಲ್ಲಿ ಕಳ್ಕೊಳಕ್ಕೇನಿದೆ ಹೇಳು? ಇನ್ನೂ ಏನು ಪ್ರೂಫ್ ಸಿಕ್ಕಿಲ್ಲ. ನಾವು ಪೊಲೀಸರು ಫ್ಯಾಕ್ಟ್ಸ್ ಮೇಲೆ ಕೆಲಸ ಮಾಡ್ತೀವಿ, ಯಾವ್ದೋ ಜ್ಯೋತಿಷ್ಯ ಗೀತಿಷ್ಯ ಕೇಳೋರಲ್ಲ ನಾವು, ಗೊತ್ತಾಯ್ತಾ? ಇದನ್ನೊಂದ್ಸಲ ನೋಡು. ಸೈಕಿಕ್ ಫೇರ್ ನಡೀತಾ ಇದೆಯಂತೆ. ಇಲ್ಲೇ ಸಿಟಿ ಸೆಂಟ್ರಲ್ ನಲ್ಲಿ ನಡೀತಾ ಇದೆ. ಇವತ್ತು ಮತ್ತೆ ನಾಳೆ ಸಂಜೆವರೆಗೂ ಇರುತ್ತೆ. ಎಲ್ಲಿಂದ ಸಿಕ್ತು ನಿನ್ಗದು? ಲಿಂಡಾ. ಓ, ಸರಿ ಹೋಯ್ತು ಬಿಡು. ನಾನ್ ದುಡ್ಡು ಕೊಡ್ತೀನಿ, ಬಾ ಗುರು. ಅಯ್ಯೋ, ಏನಾಗಿದೆ ನಿನ್ ಬುದ್ಧಿಗಿವಾಗ? ಜ್ಯೋತಿಷ್ಯ ಹೇಳೋರಾ? ಬೇಕಾ ನಮ್ಗಿದು? ಹೋಗೋಣ ಬಾ. ಬೇಕಿತ್ತ ಇದು? ನೀನ್ ಇಲ್ಲಿ ಕರ್ಕೊಂಡ್ ಬರ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸತ್ತವರಲ್ಲಿ 3 ಜನಕ್ಕೆ ಸೈಕಿಕ್ ಇಂಟ್ರೆಸ್ಟ್ ಇತ್ತು ಅಂತ ಗೊತ್ತಲ್ವಾ? ಇವರಲ್ಲಿ ಯಾರಿಗಾದ್ರೂ ಅವ್ರು ಗೊತ್ತಿರ್ಬೋದಲ್ವಾ? ಸರಿ ಆಯ್ತು, ಬೇಗ ಮುಗಿಸ್ಕೊಂಡ್ ಬರೋಣ. ಆದ್ರೆ ಇದನ್ನ ಯಾರಿಗೂ ಹೇಳ್ಬಾರ್ದು, ಸರಿನಾ? ಹೋಗೋಣ ಬಾ. ಹಲೋ. ಕಿಡ್ಸ್ ಸೈಕಿಕ್ ಬುಕ್ಕೋಸ್ಕರ ಬಂದ್ರಾ? ಮಕ್ಳ? ನನಗೆ ಇದಿಷ್ಟ ನಿಂತ್ಕೋ. ಆಯ್ತು. ಅವಸರ ಪಡ್ಬೇಡ, ಇರು. ಹೌದು ಮೇಡಮ್, ಹೇಳಿ. ಯಾವ ತರದ್ ಬುಕ್ ಬೇಕೋ ಗೊತ್ತಾ? ಇದರಲ್ಲಿ ಎಷ್ಟು ತರ ಇದೆ? ಅಯ್ಯೋ, ತುಂಬಾ ಬುಕ್ಸ್ ಇದೆ. ಪಾಮ್ ರೀಡಿಂಗ್ ಬುಕ್ ಇದೆ, ಟೆರೋ ಕಾರ್ಡ್ ರೀಡಿಂಗ್ ಇದೆ, ಆಸ್ಟ್ರಾಲಜಿ, ನ್ಯೂಮರಾಲಜಿ. ಅದು ಒಬ್ಬ ವ್ಯಕ್ತಿದು ಪಿಕ್ಚರ್ ನೋಡಿದ ತಕ್ಷಣ ಅವ್ನ ಕುಲ, ಗೋತ್ರ, ಹಿಂದೆ ಮುಂದೆ ಎಲ್ಲನೂ ಹೇಳ್ಬೇಕು. ಆ ತರದವ್ರು ಯಾರಾದ್ರೂ ಇದ್ದಾರಾ? ಈ ತರ ನೋಡಿ. ಇವರೆಲ್ಲ ಮುಂಚೆ ಇಲ್ಲಿಗೇನಾದ್ರು ಬಂದಿದ್ರಾ? ಇಲ್ಲ. ನೀವು ಪೊಲೀಸ್ರಾ? ಇಲ್ಲ, ಮಿಸ್ಸಿಂಗ್ ಬ್ಯೂರೋಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಓ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋರು ನನ್ನ ಹತ್ರ ಇಬ್ಬರಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇದ್ರೆ. ಮೊದಲನೇ ಸಲ ಅಲ್ವಾ? ಮುಖ ನೋಡಿದ್ರೇ ಗೊತ್ತಾಗುತ್ತೆ ಬಿಡಿ. ಓ ಹೌದಾ? ನಿಮ್ಗೆ ಯಾಕದು? ಏನ್ ತಿಳ್ಕೊಬೇಕು ಹೇಳಿ? ರಿಸೆಪ್ಷನಿಸ್ಟ್ ಹೇಳ್ತಾ ಇದ್ಲು, ಒಬ್ಬ ವ್ಯಕ್ತಿ ಫೋಟೋ ನೋಡಿದ್ರೆ ಸಾಕು ನೀನ್ ಎಲ್ಲಾನು ಹೇಳ್ತೀಯಂತೆ. ಹೌದಾ? ಹೌದು, ನಿಜ.
ಇವ್ರ ಬಗ್ಗೆ ನೀನು ಏನು ಹೇಳ್ತೀಯಾ? ಇವರೆಲ್ಲ ಸತ್ತೋಗಿದ್ದಾರೆ ಅಂತ ಹೇಳ್ಬೋದು. ಏನಪ್ಪ ಇದು, ನೀವು ಫೋಟೋ ನೋಡಿನೇ ಎಲ್ಲಾನು ಹೇಳ್ತೀರಿ ಅಂತ ರಿಸೆಪ್ಷನಿಸ್ಟ್ ಹೇಳ್ತಾ ಇದ್ರು. ಇಲ್ಲ ಸಾರಿ, ನಾನು ತೆರೋ ಕಾರ್ಡ್ ರೀಡ್ ಮಾಡೋದು. ಇದ್ಯಾವ ಥರ ಹೇಳೋದು? ನಾನು ಬೇಕಿದ್ರೆ ನೀವು ಎಷ್ಟು ಸಲ ಹೇಳಿದ್ರು ಕಾರ್ಡ್ ರೀಡಿಂಗ್ ಮಾಡ್ತೀನಿ. ಮುಗಿದ್ಮೇಲೆ ನೀವು ಕಾರ್ಡ್ನ ಟೇಬಲ್ ಮೇಲಿಡಿ, ಆಮೇಲೆ ಡೆಕ್ನ 3 ಭಾಗ ಮಾಡಿ. ವೆರಿ ಗುಡ್. ಇವರನ್ನೆಲ್ಲ ಭೀಕರವಾಗಿ ಸಾಯಿಸಿದ್ದಾರೆ ಅಂತ ನೋಡಿದ್ರೇನೆ ಹೇಳ್ಬೋದು. ಏನೋ ವಿಚಿತ್ರವಾಗಿರೋದು ನಡೆದಿದೆ. ಓಕೆ, ನೀನ್ ಹೇಳ್ತಿರೋದು ಸರಿ ಅಂತ ಸದ್ಯಕ್ಕೆ ನಾನು ಅನ್ಕೋತೀನಿ. ಕೊಲೆಗಾರನ ಬಗ್ಗೆ ನೀನು ಏನ್ ಹೇಳ್ತೀಯ ಇವಾಗ? ಕೊಲೆಗಾರ ಒಬ್ಬ ವ್ಯಕ್ತಿನೇ ಅಲ್ಲ. ಅಂದ್ರೆ ಪ್ರಾಣಿ ಅಂತ ಹೇಳ್ತಿದ್ಯಾ? ಇಲ್ಲ, ಅದೇನಂದ್ರೆ ನಮ್ಮ ರೀತಿ ಜೀವಂತವಾಗಿರೋ ಮನುಷ್ಯ ಅಲ್ಲ. ಅವನು ಸತ್ ಬದುಕಿರೋ ಅಂತ ವ್ಯಕ್ತಿ. ಸರಿ ಆಯ್ತು, ಶುರುವಿನಲ್ಲಿ ಸೀರಿಯಸ್ ಆಗಿ ತಗೊಂಡೆ, ಆದ್ರೆ ಈಗ ನಂಬಕ್ ಆಗ್ತಾ ಇಲ್ಲ. ಆದ್ರೆ ಕೇಳೋಕ್ ಮಜವಾಗಿತ್ತು. ಥ್ಯಾಂಕ್ಸ್. ನೀವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ನಿಮಗೆ ಮತ್ತೆ ಇನ್ನೂ 2 ಪ್ರಾಣಕ್ಕೆ ತುಂಬಾ ಅಪಾಯ ಇದೆ. ನನ್ಗೆ ಸಾವಿನ ಕಾರ್ಡ್ ಬಂತಾ? ಅಯ್ಯೋ, ಎಲ್ರೂ ಹೀಗೆ ತಪ್ಪು ತಿಳ್ಕೊತಾರೆ. ಡೆತ್ ಕಾರ್ಡ್ ಯಾವಾಗ್ಲೂ ಕೆಟ್ಟದಲ್ಲ. ಡೆತ್ ಕಾರ್ಡ್ ಅಂದ್ರೆ ಅಪಾಯ ಇದೆ ಅಂತ ಅರ್ಥ. ಅಂದ್ರೆ ಸಂಬಂಧದಲ್ಲೋ ಇನ್ಯಾವುದ್ರಲ್ಲೋ. ಯಾವ ಥರ ಅಪಾಯ? ನಂಗೊತ್ತಿಲ್ಲ. ನಾನ್ ಹೇಳ್ದಾಗೆ ಕಾರ್ಡ್ ತುಂಬಾ ಜನರಲ್ ಆಗಿ ಹೇಳೋದು. ಆದ್ರೆ ಒಂದ್ ಹೇಳಬಲ್ಲೆ, ಖಂಡಿತ ಏನೋ ತೊಂದರೆ ಇದೆ, ಅದಕ್ಕೆ ಹುಷಾರಾಗಿರಿ. ಕೊಲೆಗಾರ ವ್ಯಕ್ತಿ ಅಲ್ಲ ಅಂತ ಹೇಳಿದ್ದು ನನಗೆ ನಂಬೋದಕ್ಕೆ ಆಗ್ಲಿಲ್ಲ. ವಿಚಿತ್ರ ಅನ್ನಿಸ್ತು. ಹೀಗಂತಾನೆ ಅಂತ ಗೊತ್ತಿರ್ಲಿಲ್ಲ. ನಾನು ಕೂಡ ಹಾಗೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಮಿಕ್ಕಿದೆಲ್ಲ ವಿಷಯನ ಸರಿಯಾಗಿ ಹೇಳ್ದ. ಏನೋ ಗೊತ್ತಿಲ್ಲ. ಇವಾಗ ಏನ್ ಮಾಡೋಣ ಹೇಳು? ನನಗಂತೂ ಏನು ತಲೆಗೆ ಹೊಳಿತಾ ಇಲ್ಲ. ಗೊತ್ತಿಲ್ಲ. ನೋಡು, ಇದನ್ನ ಯಾರಿಗಾರು ಹೇಳಿದ್ರೆ ನಿನ್ ತಲೆ ಕಡಿತೀನಿ ಅಷ್ಟೇನೆ. ಬಂದಿಯಲ್ಲ, ಅಷ್ಟು ಸಾಕು ಬಿಡು. ಹೇ, ಏನ್ ಚಿನ್ನ? ಇಲ್ಲಿ ಅಗಿಯೋದ್ ಕಾಣಿಸ್ತು, ನೀರ್ ಕೊಡೋಣ ಅಂತ ಬಂದೆ. ಹಾ, ಥ್ಯಾಂಕ್ ಯು. ತಗೋ. ಏನ್ ಮಾಡ್ತಿದ್ಯಾ? ಹಾಕ್ತಾ ಇದ್ದೀನಿ ಅಷ್ಟೇ. ಏನಿದು? ಗಿಡಗಳು ಹಾಕ್ತಿದ್ದೀನಿ. ಅದನ್ನ ಹೂತ್ ಹಾಕ್ಬೇಡ, ತುಂಬಾ ಚೆನ್ನಾಗಿದೆ. ಆಹಾ, ಹೌದು, ಹಾಗೆ ಮಾಡಿದ್ರೆ ಚಂದ. ಮತ್ತೆ ಏನದು? ಇದೊಂದು ಪುರಾತನ ಕಾಲದ ಜಾರ್. ಒಬ್ಬ ವ್ಯಕ್ತಿ ಸತ್ತಾಗ ಅವನ ಕರುಳನ್ನ ಜಾರ್ ಒಳಗೆ ಹಾಕಿ ಅವನ್ನ ಮಮ್ಮಿ ಮಾಡಿಡ್ತಾರೆ. ಸರಿ ಆಯ್ತು, ನಿನಗೆ ತಲೆ ಹೋಗಿದೆ. ನಿನಗಿದೇನು ಅಂತ ಗೊತ್ತಿಲ್ಲ. ಸರಿ ಆಯ್ತು, ಏನಿದು? ಇದು ಆ ಕಾಲದ ರೆಫ್ರಿಜಿರೇಟರ್. ಓ, ಎಂಥ ಅದ್ಭುತವಾದ ಐಡಿಯಾ. ಹಾ, ಸರಿ, ಆದ್ರೆ ಅಗ್ಯೋದಕ್ಕೆ ಶೌಲ್ನ ಬಳಸೋದ್ ಬಿಟ್ಟು ಇದ್ಯಾಕ್ ಬಳಸ್ತಾ ಇದ್ಯಾ? ಅಗಿಯಕ್ಕೆ ನನ್ನ ಹತ್ರ ಹಾರೇ ಇಲ್ಲ. ಅಯ್ಯೋ, ಅಗ್ಯೋಕ್ ಮುಂಚೆ ನನ್ನ ಕೇಳೋತ್ತಾನೆ. ಪರವಾಗಿಲ್ಲ, ನಿನಗೂ ಅಗೋದಕ್ಕೆ ಬೇಕಾಗುತ್ತಲ್ಲ. ಬೇಡ. ಅಯ್ಯೋ, ನನ್ನ ಹತ್ರ ಇದೆ, ನಾನ್ ತರ್ತೀನಿ. ಪರವಾಗಿಲ್ಲ ಬಿಡು, ಇನ್ನೇನ್ ಮುಗೀತು. ಈಗ್ಲೇ ಬಂದೆ. ಓಕೆ.
ಬೇಗ ಬಂದ್ಬಿಟ್ಟೆ. ಸರಿ ಸರ್, ಹಾಗೆ ಆಗ್ಲಿ. ಸರಿ ಸರ್, ಹಾಗೆ ಮಾಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಬಾಯ್. ಮತ್ತೆ ಇನ್ನೂ 2 ಕೊಲೆ ಆಗಿದೆ. ಏನ್ ಹೇಳ್ತಿದ್ಯಾ, ನಿಜಾನಾ? ಹಾ, ಇದೇ ರೀತಿ ಕೊಲೆ ಮೇಲೆ ಕೊಲೆಗಳಾಗ್ತಾ ಇದ್ರೆ ಕಷ್ಟ ಆಗುತ್ತೆ. ಈಗಾಗ್ಲೇ ನಮ್ಗೆ ಪ್ರೆಷರ್ ಜಾಸ್ತಿ ಆಗ್ತಿದೆ, ಮೊಕ್ಕುಗಿತಾರಷ್ಟೇ. ಏನ್ ಕರ್ಮ ಗುರು. ಥು. ಈಗ ಕಮಿಷನರ್ ಫೋನ್ ಮಾಡಿದ್ದ, ತಲೆ ತಿಂತಾ ಇದ್ದ. ನೀನ್ ಅವನ್ಗೆ ನಿಜ ಹೇಳಿದ್ಯಾ? ಇಲ್ಲ ಗುರು, ಆದ್ರೆ ಈ ವ್ಯಕ್ತಿಯಿಂದ ಬಿಸ್ನೆಸ್ ಕಾರ್ಡ್ ಸಿಕ್ಕಿದೆ ನೋಡು. ಯಾರ ಬಗ್ಗೆ ಹೇಳ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು. ಹಾ, ಹೌದು. ಅವಾಗ್ಲೇ ಚೆಕ್ ಮಾಡಿದ್ದೀನಿ. ಅವನೊಂದು ಸೀಕ್ರೆಟ್ ಗ್ರೂಪ್ಗೆ ಲೀಡರ್ ಆಗಿದ್ದಾನೆ. ಪ್ಯಾರಾಸೈಕಾಲಜಿ ಬಗ್ಗೆ ಕೆಲಸ ಮಾಡ್ತಿದ್ದಾನೆ. ನೋಡು, ಈ ವ್ಯಕ್ತಿನ ನಾವು ಎಂಕ್ವೈರಿ ಮಾಡ್ಲೇಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಆ ಸೈಕಿಕ್ ನ ಮೀಟ್ ಮಾಡೋದು ಒಳ್ಳೇದನ್ಸುತ್ತೆ. ಅವನನ್ನ ಮಾತಾಡ್ಸಿದ್ರೆ ಮುಂದಿನ ಇನ್ವೆಸ್ಟಿಗೇಷನ್ಗೆ ನಮ್ಗೆ ಸಹಾಯ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನೀ ಏನ್ ಹೇಳ್ತೀಯಾ? ನೀವು ಮತ್ತೆ ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಭಾರಿ ಜಾಣ ಇದೆಯಾ? ಹೌದು, ನಾವು ಗೊತ್ತಲ್ಲ ಹೆಂಗೆ ನಾವು. ಸರಿ ಬಿಡಪ್ಪ, ಆಯ್ತು. ಅಲ್ಲ ಡರ್ಕ್. ಸರಿ ಹೇಳು ಡೆರಿಕ್. ಮತ್ತೆ ನೀವು? ನನ್ನ ನಿಕೋಲಸ್ ಅಂತಾರೆ. ಈ ಬಿಸ್ನೆಸ್ ಕಾರ್ಡ್ ಮೇಲೆ ಪಿಕ್ಚರ್ ಇದೆ ನೋಡು. ಈ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಹೇಳ್ತೀಯಾ? ಎಲಿಯಟ್ ಪಿ ಗ್ರೇಸನ್, ಫೆರೋಸ್ ಆಫ್ ದಿ ಡಾರ್ಕ್ನೆಸ್. ಇವನ್ ಬಗ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಈ ಗ್ರೂಪ್ಗೂ ನೀವು ಹೇಳ್ತಿರೋ ಕೊಲೆಗಳಿಗೂ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಕೊಲೆಗಳ ಬಗ್ಗೆ ನಾನೇನು ಹೇಳಲಿಲ್ವಲ್ಲ ನಾವು ನಿಂಗೆ? ಹಂಗೇನೆ. ನೀವೇನು ಹೇಳಿಲ್ಲ ಅಂದ್ರೂ ನನಗೆ ತಾನಾಗೆ ಗೊತ್ತಾಗುತ್ತೆ. ನಂಗೆ ಗೊತ್ತು, ಮಾತು ಕೊಡ್ತೀನಿ, ನಿಮ್ಮ ಕೇಸ್ಗಳ ವಿಷಯ ಈ ರೂಮಿಂದ ಆಚೆ ಹೋಗೋದಿಲ್ಲ. ಸರಿ ಆಯ್ತು, ಮುಂದೆ ಹೇಳು. ನನ್ನ ಪ್ರಕಾರ ಇದು ಕೊಲೆ ಆದವ್ರು ಎಲ್ಲರೂ ಈ ಗ್ರೂಪಿಗೆ ಸಂಬಂಧಪಟ್ಟವ್ರು ಅನ್ಸುತ್ತೆ. ಆದರೆ ಇವ್ರು ಯಾರು ಕೊಲೆಗಾರರು ಅಂತ ನನಗನ್ನಿಸ್ತಿಲ್ಲ. ಕೊಲೆಗಾರ ಬೇರೆ ಯಾರೋ ಇರಬೇಕು. ಏನ್ ಹೇಳ್ತಿದ್ಯಾ ನೀನು? ಹೋದ್ಸಲ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಿದ್ಯಾ? ಇದನ್ನ ನೋಡಿದ್ರೆ ನನಗೇನು ಅನ್ನಿಸ್ತಿದೆ ಅಂದರೆ, ಈ ಗ್ರೂಪ್ನವರು ತಪ್ಪು ಮಾಡಿದ್ದಾರೆ. ದೇವತೆಗಳಿಗೆ ಕೋಪ ಬಂದಿದೆ, ಅದಕ್ಕೇನೆ ಈ ಕೊಲೆಗಳು ಆಗ್ತಾ ಇರೋದು. ಏನ್ ಹೇಳ್ತಿದ್ಯಾ? ಮಾಟ ಮಂತ್ರಗಳು ಮತ್ತೆ ಶುದ್ರ ದೇವತೆಗಳು, ಅವುಗಳಿಗೆ ಕೋಪ ಬರಿಸಬಾರ್ದು. ಕೋಪ ಬಂದ್ರೆ ಅಷ್ಟೇ, ಏನೇ ಮಾಡಿದ್ರು ಸಾವು ತಪ್ಸೋಕ್ಕಾಗಲ್ಲ ಅಷ್ಟೇ. ಏನು ಪ್ರಯೋಜನ ಆಗ್ತಿಲ್ಲ. ಮಾಟ ಮಂತ್ರ ಏನಿವೆಲ್ಲ ವಿದ್ಯೆನಾ? ನನಗೆ ಫ್ಯಾಕ್ಟ್ಸ್ ಬೇಕು. ನೋಡು, ನೆಕ್ಸ್ಟ್ ಯಾರು ಕೊಲೆ ಆಗ್ತಾರೆ ಅಂತ ಅಟ್ಲೀಸ್ಟ್ ನೀ ಹೇಳಿದ್ರೆ ನಾನು ಅವ್ರನ್ನ ಇಲ್ಲ, ಕಾಪಾಡಬಹುದು. ನಾನು ಅದನ್ನ ಹೇಳ್ಬೇಕಂದ್ರೆ ಎಲ್ಲ ಮೆಂಬರ್ಸ್ ಪಿಕ್ಚರ್ಸ್ ಬೇಕು. ಸರಿ, ಎಲ್ರದ್ದು ತಗೊಂಡ್ ಬಂದ್ ಕೊಡ್ತೀನಿ. ಅದ್ರ ಪ್ರಯೋಜನ ಇಲ್ಲ. ಯಾಕೆ? ಯಾಕಂದ್ರೆ ಎಂತ ರಕ್ಷಣೆ ಕೊಟ್ಟರು ಕೂಡ ಅವ್ರಿಗೆ ಬದುಕುಳಿಯಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸಾವು ಕಟ್ಟಿಟ್ಟ ಬುತ್ತಿ. ನನ್ನ ಮಾತು ಕೇಳಿ ಇದರಿಂದ ದೂರ ಹೋಗ್ಬಿಡಿ. ಕೊನೆ ಪಕ್ಷ ನಿಮ್ಮ ಪ್ರಾಣನಾದ್ರೂ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಹಲೋ. ಓ ಹಲೋ ಸಿಲ್ವಿಯಾ. ನನಗನ್ಸುತ್ತೆ ಆ ವಸ್ತುನಲ್ಲಿ ತುಂಬಾ ಶಕ್ತಿ ತುಂಬಿದೆ ಅಂತ. ಅದರಿಂದಾನೇ ನಿಮ್ಮ ಕಾರ್ಡ್ಸ್ ಅಲ್ಲಿ ತಪ್ಪು ರೀಡಿಂಗ್ ಬರ್ತಾ ಇದೆ. ಕಾರ್ಡ್ಸ್ ರೀಡಿಂಗ್ ಸಮಯದಲ್ಲಿ ಆಂಕ್ನ ರೂಮಿಂದ ಆಚೆ ಇಟ್ಟು ನೋಡು, ವ್ಯತ್ಯಾಸ ಕಾಣ್ಬೋದೇನೋ. ಇಲ್ಲ, ಅಷ್ಟೇ ಸಾಕಾಗಲ್ಲ. ಈ ತರ ಆಗಿರೋರು ಇನ್ನೊಬ್ರು ಯಾರ ಹತ್ರನಾದ್ರೂ ಮಾತಾಡಿದ್ದೀರಾ? ಇಲ್ಲ, ಸದ್ಯಕ್ಕೆ ನೀನೊಬ್ಬಳ ಜೊತೆನೆ ಮಾತಾಡಿರೋದು. ಅವ್ರಿಗೆಲ್ಲ ಏನೂ ಆಗಿಲ್ಲ ಅನ್ಸುತ್ತೆ. ಏನಾದ್ರೂ ಸಮಸ್ಯೆ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಮಗ್ ಗೊತ್ತಾಗ್ಬೇಕಾಗಿತ್ತು. ನಾನು ಹೇಳ್ದ ಹಾಗೆ ರೂಮಿಂದ ಆಚೆ ಆಂಕ್ನ ಇಟ್ ನೋಡು, ಏನು ಆಗಲ್ಲ. ನನಗಿಷ್ಟ ಇಲ್ಲ. ಹಾಗಂತ ದುಡ್ಡು ವಾಪಸ್ ಕೊಡಕ್ಕಾಗಲ್ಲ, ಸರಿನಾ? ನನಗಂತೂ ಇದು ಬೇಡ. ಸರಿ, ನಿನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡಮ್ಮ. ಇಡೀ ದಿನ ನಿನ್ ಜೊತೆ ಮಾತಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ, ನನಗ್ ಬೇರೆ ಕೆಲ್ಸ ಇದೆ, ಹೋಗ್ಬೇಕು. ಅದೇನ್ ಮಾಡ್ತೀಯೋ ಮಾಡ್ಕೋ.
ನೀವು ಮಿಸ್ಟರ್ ಗ್ರೇಸನ್ನ? ಅದು ನಾನೇ, ಆದ್ರೆ ನೀವ್ಯಾರು ಗೊತ್ತಾಗ್ಲಿಲ್ವಲ್ಲ. ನಾನು ಪೊಲೀಸ್ ಆಫೀಸರ್ ಬ್ಲೇಕ್, ಮತ್ತೆ ಇವನು ನನ್ನ ಪಾರ್ಟ್ನರ್ ಕ್ರಫರ್ಡ್ ಅಂತ. ಮಿಸ್ಟರ್ ಬ್ಲೇಕ್, ಈ ಡಾಕ್ಯುಮೆಂಟ್ಸ್ನ ನೀವು ನೋಡ್ಬೋದು. ನೋಡಿ, ನಮ್ಮ ಗ್ರೂಪಲ್ಲಿ ಕಡಿಮೆ ಅಂದ್ರೂ 300 ಜನ ಮೆಂಬರ್ಸ್ ಇದ್ದಾರೆ. ಎಷ್ಟು ಜನಕ್ಕೆ ಅಂತ ನಿಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಕ್ಕಾಗತ್ತೆ ಹೇಳಿ? ಫೆರೋಸ್ ಆಫ್ ಡಾರ್ಕ್ನೆಸ್ ಏನು ಅಂತ ದಯವಿಟ್ಟು ನನಗೆ ಸ್ವಲ್ಪ ಬಿಡಿಸಿ ಹೇಳಿ. ದ ಫೆರೋಸ್ ಆಫ್ ಡಾರ್ಕ್ನೆಸ್, ಈ ಗುಂಪಲ್ಲಿ ಇರೋರೆಲ್ಲ ಬುದ್ಧಿವಂತರು ಮತ್ತೆ ವಿದ್ಯಾವಂತರು, ಸಮಾನ ಮನಸ್ಕರಾಗಿ ಜೊತೆಗೆ ಸೇರ್ಕೊಂಡಿದ್ದೀವಿ. ಮತ್ತೆ ಸೈಕಿಕ್ ಎಬಿಲಿಟೀಸ್ ಬಗ್ಗೆ ನಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಆಸಕ್ತಿ ಇದೆ. ಇದರಲ್ಲಿ ಮಾಟ ಮಂತ್ರ ಕೂಡ ಇರುತ್ತಾ? ಅಯ್ಯೋ, ಖಂಡಿತವಾಗ್ಲೂ ಇಲ್ಲ. ಅಲ್ಲ, ಹಾಗ್ಯಾಕೆ ಕೇಳ್ತಾ ಇದ್ದೀರಾ ನೀವು? ವಾಮಾಚಾರ ಮತ್ತೆ ಕ್ಷುದ್ರ ದೇವತೆಗಳ ಬಗ್ಗೆ ನಿಮ್ಗೇನ್ ಗೊತ್ತಿದೆ ಇನ್ಸ್ಪೆಕ್ಟರ್? ಸ್ವಲ್ಪ ಹೇಳಿ. ಅಷ್ಟೇನು ಗೊತ್ತಿಲ್ಲ, ಆದ್ರೆ ವಾಮಾಚಾರದ ಬಗ್ಗೆ ಗೊತ್ತು. ಅದೇ ಕುರಿ ಕೋಳಿಗಳನ್ನ ಬಲಿದಾನ ಕೊಟ್ಟು ರಕ್ತ ಕುಡಿತಾರಲ್ಲ, ಅದ್ ಗೊತ್ತು. ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಇನ್ಸ್ಪೆಕ್ಟರ್ ಬ್ಲೇಕ್. ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಕೆಲವು ದಿನಗಳಲ್ಲಿ ತುಂಬಾನೇ ಕೊಲೆಗಳು ನಡೆದಿದೆ ಅಂತ. ಹೆಚ್ಚಾಗಿ ಜನ ನಿಮ್ ಗ್ರೂಪ್ನವರೇ ಆಗಿದ್ದಾರೆ. ಅದ್ರಲ್ಲಿ ಒಬ್ಬ ವ್ಯಕ್ತಿ ಬಿಟ್ಟು ಮಿಕ್ಕಿದವರ ಎಲ್ಲರ ತಲೆನ ಕಟ್ ಮಾಡಿದ್ದಾರೆ. ಇವಾಗ ಹೇಳಿ, ಇದಕ್ಕೇನು ಉತ್ತರ ಕೊಡ್ತೀರಾ? ಅದು ನನ್ನ ಕೆಲಸ ಅಲ್ಲ, ಆ ಕೆಲಸ ನಿಮ್ಮದು. ನಮ್ಮ ಮೆಂಬರ್ಸ್ಗೆ ಸೇರೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದೇ ನನ್ನ ಕೆಲಸ. ಈಗ ಕೆಲವೇ ಸಮಯದಲ್ಲಿ ಇನ್ನೊಂದು ಮೀಟಿಂಗು ಶುರುವಾಗೋದ್ರಲ್ಲಿದೆ. ಸೊ ನೀವು ಕಳ್ಳ ಪೊಲೀಸ್ ಆಟನ ಬೇರೆ ಕಡೆ ಹೋಗಿ ಆಡ್ಕೊಳ್ಳಿ, ನನಗೆ ಕೆಲಸ ಇದೆ. ನಾನು ಮತ್ತೆ ನನ್ನ ಪಾರ್ಟ್ನರ್ ಈ ಮೀಟಿಂಗ್ ನ ಅಟೆಂಡ್ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಖಂಡಿತವಾಗ್ಲೂ ಇಲ್ಲ. ಈ ಮೀಟಿಂಗ್ ಇರೋದು ಮೆಂಬರ್ಸ್ಗೆ ಮಾತ್ರ. ಇವಾಗ ಏನ್ ಮಾಡೋಣ ಅಂತೀಯಾ? ಕಾರೊಳಗೆ ಕೂತ್ಕೊಂಡು ಇಲ್ಲೇ ನಡೆಯುತ್ತೆ ಅಂತ ದೂರದಿಂದ ಗಮನಿಸೋಣ. ಹಲೋ,
2330 ಚಾರ್ಲ್ಸ್ ಸ್ಟ್ರೀಟ್ಗೆ ನನಗೊಂದು ಟ್ಯಾಕ್ಸಿ ಬೇಕಾಗಿತ್ತು. ಆದಷ್ಟು ಬೇಗನೆ ಬೇಕಿತ್ತು. ನಾನು ಏರ್ಪೋರ್ಟ್ ಹೋಗ್ತಾ ಇದ್ದೀನಿ. ಮತ್ತೆ ಆದಷ್ಟು ಬೇಗ ಬಂದು ನನ್ನ ಪಿಕ್ ಮಾಡೋದಕ್ಕೆ ಹೇಳಿ. ನಿನಗೆ ಕೇಳಿಸ್ತಾ? ಹಾ ಹೌದು, ಕೇಳಿಸ್ತು. ಕೊಲೆಗಾರ ಇನ್ನು ಇಲ್ಲೇ ಇರ್ಬೋದು. ನೀವು ಹೊರಗೋಗಿ ನೋಡು, ನಾ ಒಳಗೆ ನೋಡ್ತೀನಿ. ಕೊನೆಗೂ ಇದು ನನ್ನ ಕೈಗೆ ಸೇರ್ತು. ಇದೇನ್ ಮಾಡುತ್ತೆ ಅಂತ ನೋಡೋಣ. ಇಲ್ಲ ಸರ್, ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಯಾವುದೋ ಜಾದು ನಡೆದಂಗೆ ಇಲ್ಲಿ ಕೊಲೆ ನಡೆದೋಗ್ಬಿಟ್ಟಿದೆ ಸರ್. ನಂಬಕ್ಕೆ ಆಗ್ತಾ ಇಲ್ಲ. ಕೊಲೆಗಾರ ಮಾಯ ಆಗಿದ್ದಾನೆ. ಏನಾದ್ರೂ ಸಾಕ್ಷಿ ಸಿಗತ್ತಾ ಅಂತ ಎಲ್ಲ ನಿಂತು ನೋಡ್ತೀವಿ ಸರ್. ಡಿಟೆಕ್ಟಿವ್ ಬ್ಲೇಕ್. ಹಾ ಸರ್, ಸ್ವಲ್ಪ ಹೊತ್ತು ಮಾಡ್ತೀನಿ. ಯಾರೋ ಬಂದಿದ್ದಾರೆ. ಡಿಟೆಕ್ಟಿವ್ ಬ್ಲೇಕ್, ಸೆಲ್ವಿಯಾ ಯಂಗ್. ಗ್ರೇಸನ್ ಸತ್ತೋದ್ರು ಅಲ್ವಾ? ಹಾ, ನಿಮಗೆ ಹೇಗೆ ಗೊತ್ತು? ಫೇರಸ್ ಆಫ್ ಡಾರ್ಕ್ನೆಸ್ ನ ಮೆಂಬರ್ ನಾನು. ಹಾ ಸರಿ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಪ್ಲೀಸ್ ಸೆಲ್ವಿಯಾ ಅಂತ ಕರಿ. ಇವನು ನನ್ನ ಪಾರ್ಟ್ನರ್ ಕ್ರಾಫರ್ಡ್ ಅಂತ. ಹಲೋ. ನೀವು ಕಾಫಿ ಕುಡಿತೀರಾ? ಖಂಡಿತವಾಗ್ಲು. ಕ್ರಾಫರ್ಡ್, ಹೋಗಿ ಕಾಫಿ ತಗೊಂಡ್ ಬರ್ತೀಯಾ? ಸರಿ, ಸ್ಟ್ರಾಂಗ್ ಮಾಡ್ಕೊಡ್ಲಾ? ಹಾ ಪ್ಲೀಸ್. ಹೇಳೋಕೆ ತುಂಬಾ ವಿಷಯ ಇದೆ. ಹಲೋ. ಲೂಕ್, ಹಾ ನಾನು ಮೈಕ್ ಪುಟ್ನಮ್. ಹಾ, ನೀನಾ? ನನ್ನ ಹತ್ರ ಲ್ಯಾಂಪ್ ತಗೊಂಡಿದ್ದು ನೀನೇ ತಾನೇ? ಹೇಗಿದೆ ಲ್ಯಾಂಪು? ಹಾ, ಚೆನ್ನಾಗಿದೆ. ಅದೇನಂದ್ರೆ ಆ ಲ್ಯಾಂಪ್ನ ನಿಮಗೆ ಕೊರೋನಾ ಅಂತ ಅನ್ಕೊಂಡೆ, ತಗೋತೀರಾ? ಖಂಡಿತ ತಗೋತೀನಿ. ಯಾಕೆ, ನಿನಗೆ ಇಷ್ಟ ಆಗ್ತಾ ಇಲ್ವಾ ಅದು? ಅದೇನು ಅಂತಂದ್ರೆ ನಾನು ಅನ್ಕೊಂಡಿದ್ನಲ್ಲ, ಆ ಥರ ಆ ಲ್ಯಾಂಪ್ ಇಲ್ಲ. ನೋಡಿ, ನಾನೀಗ ನಿಮ್ಮ ಏರಿಯಾದಲ್ಲೇ ಇದ್ದೀನಿ. ನೀವು ಹ್ಞೂ ಅಂತಂದ್ರೆ ನಾನು ಇವಾಗಲೇ ಕೊಟ್ಬಿಡ್ತೀನಿ. ಅರ್ಧ ರೇಟಿಗೆ ಕೊಡ್ತೀನಿ. ಬೇಕಾದ್ರೆ ನೋಡ್ಬಿಟ್ಟೆ ಕೊಂಡ್ಕೊಳ್ಳಿ, ಏನಂತೀರಾ? ನಾನೆಲ್ಲ ನೋಡೇ ತಗೊಳ್ಳೋದು. ಸರಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಅಲ್ಲಿ ಬಂದ್ಬಿಡ್ತೀನಿ. ಅಂದ್ರೆ ಯಾವ್ದೋ ಒಂದು ಮಮ್ಮಿದು ವಸ್ತುಗಳನ್ನ ಕದ್ಕೊಂಡ್ ಬಂದಿದ್ದಕ್ಕೆ ಈ ಕೊಲೆಗಳಾಗ್ತಿದೆ ಅಂತ ಹೇಳ್ತಿದ್ದೀರಾ? ಹೌದು, ನೀವು ಸರಿಯಾಗಿ ಹೇಳಿದ್ರಿ. ರೆಲೆಕ್ಸ್ ಹಿಂದೆ ತುಂಬಾ ಜನರನ್ನ ಕರ್ಕೊಂಡು ಹೋಗಿದ್ದು ಎಲ್ರೂ ಸತ್ತಿದ್ದಾರೆ. ರೆಲೆಕ್ಸ್ ಅವ್ರನ್ನ ತುಂಬ ಕರ್ಕೊಂಡು ಹೋಗಿ ಇನ್ನು 4 ಜನ ಬರೋವರೆಗೂ ಕಾಯಿಸ್ತಾನೆ, ಶಾಪಕ್ಕೆ ಸವಾಲ್ ಹಾಕ್ತಾನೆ. ಕೇಳೋದಕ್ಕೇನೋ ಚೆನ್ನಾಗಿದೆ, ಆದ್ರೆ ತನಿಖೆಗೇನು ಸಹಾಯ ಆಗ್ತಿಲ್ಲ. ವೆಲ್, ಕಥೆ ಪ್ರಕಾರ
ಇದು ರಾಜನ ಪಳಿಯುಳಿಕೆಗಳು. ಸರಿಯಾಗಿ ಹೇಳಿದೀಯಾ. ಸತ್ತವ್ರ ತಲೆ ಸುತ್ತ ಬಟ್ಟೆ ಯಾಕಿದೆ ಅಂತ ಇವಾಗ ಅರ್ಥ ಆಗ್ತಿದೆ. ರಾಜನ ಸಮಾಧಿನ ಬಹಳ ವರ್ಷಗಳಿಂದ ನೋಡ್ಕೊಳ್ತಾ ಬರ್ತಾ ಇದ್ದಾರೆ. ಯಾರಾದ್ರೂ ಹಾನಿ ಮಾಡಿದ್ರೆ ನೋಡ್ಕೊಳ್ತಿರೋರು ಮಮ್ಮಿನ ವಿಶೇಷವಾಗಿ ಎತ್ತಿಡ್ಬೋದು ಅಂತ ಸೂಚನೆ ಇದೆ. ಆಗ ಮಮ್ಮಿಗೆ ಅದರಿಂದ ಜೀವ ಬರುತ್ತೆ. ಮತ್ತೆ ಅದು ಸಮಾಧಿ ಹತ್ರ ಯಾರ್ಯಾರು ಹೋಗಿದ್ರೋ ಅವ್ರನ್ನ ಹುಡುಕೊಂಡು ಹೋಗುತ್ತೆ ಮತ್ತೆ ಕತ್ತಿಯಿಂದ ಕೊಂದು ಹಾಕುತ್ತೆ. ಹಾಗಾದ್ರೆ ತಲೆ ಕಡಿತಾ ಇದ್ದಿದ್ದು ಇದೇ ವಿಷಯಕ್ಕೇನೆ. ಅಯ್ಯೋ, ಮಾತಾಡ್ಕೊಂಡು ಬರ್ತೀನಿ ಇರಿ. ನೋಡಿ, ಮಮ್ಮಿ ಬಂದು ಕೊಲೆ ಮಾಡುತ್ತೆ ಅಂದ್ರೆ ನಂಬೋದಕ್ಕಾಗಲ್ಲ. ಮೇ ಬಿ ಅದರ ಕೇರ್ ಟೇಕರ್ ಬಂದು ಕೊಲೆ ಮಾಡ್ತಿರ್ಬಹುದು ಅಲ್ವಾ? ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನು ಈ ರಿಲ್ಯಾಕ್ಸ್ ನ ಅವನ ಹತ್ರ ತಗೊಂಡ್ ಹೋಗ್ತೀನಿ. ನನ್ನ ಮಗಳನ್ನ ಕ್ಷಮಿಸೋದಕ್ಕೆ ಕೇಳ್ಕೋತೀನಿ. ನೋಡಿ, ಇದನ್ನೆಲ್ಲ ಫ್ಯಾಕ್ಟ್ಸ್ ಅಂತ ನೀವು ಹೇಗ್ ಕರೆಯೋದಕ್ಕೆ ಸಾಧ್ಯ? ನನ್ ಕೈಲಾಗೋದಿಲ್ಲ. ಎಲ್ಲ ಇದ್ರಲ್ಲಿದೆ. ನನ್ ಮಗಳು ಇದನ್ನ ಓದಿದ್ಲು. ಅವಳು ಆರ್ಕಿಯಾಲಜಿಕಲ್ ಸ್ಟೂಡೆಂಟ್. ಇನ್ನೊಂದು ಶಾಕ್ ಬಂತು ಗುರು. ಹೊಸದಾಗಿ ಇಬ್ರು ಸತ್ಬಿದ್ದಿರೋ ನ್ಯೂಸ್ ಬಂದಿದೆ. ಅಯ್ಯೋ ದೇವ್ರೆ, ನೆಕ್ಸ್ಟ್ ನಾವೇ. ನೋಡಿ, ಅಷ್ಟೊಂದು ಅಪ್ಸೆಟ್ ಆಗ್ಬೇಡಿ. ನಿಮ್ ಜೊತೆಗೆ ನಾವಿದೀವಿ. ನಿಮಗೆ ಮಗಳಿಗೆ ಏನೂ ಆಗೋದಿಲ್ಲ. ನಿಮಗ್ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಪೊಲೀಸರು ಶಾಪದಿಂದ ಕಾಪಾಡೋದಕ್ ಸಾಧ್ಯ ಇಲ್ಲ. ನಾನೀಗ ನೇರವಾಗಿ ಅವ್ರ ಹತ್ರ ಹೋಗ್ತೀನಿ. ರಿಲ್ಯಾಕ್ಸ್ ಕೊಟ್ಟು ಕ್ಷಮಿಸೋದಕ್ಕೆ ಕೇಳ್ಕೊತೀನಿ. ಹೇಗ್ ಹುಡುಕೋದಕ್ಕೆ ಸಾಧ್ಯ ಅನ್ಸುತ್ತೆ ನಿಮ್ಗೆ? ವೆಲ್, ಅದಕ್ಕೆ ನಾನಿದನ್ನ ತಂದಿರೋದು. ಡೌಸಿಂಗ್ ಪ್ರಾಕ್ಟೀಸ್ ಬಗ್ಗೆ ಗೊತ್ತಾ? ಅಂದ್ರೆ ನೆಲದಲ್ಲಿ ನೀರು ಹುಡುಕೋದಕ್ಕೆ ಕಡ್ಡಿ ಹಿಡ್ಕೊಂಡು ಓಡಾಡ್ತಾರಲ್ಲ, ಆ ರೀತಿ ಪದ್ಧತಿ ಬಗ್ಗೆ ಹೌದು, ಹೇಳ್ತೀವಿ. ಅದೇ. ಕೆಲವು ಸಲ ಜನರನ್ನ ಹುಡ್ಕೋಕ್ಕೂ ಅದನ್ನ ಬಳಸ್ಬೋದು. ಓಹ್, ಈ ತರ ಎಲ್ಲ ನಾನು ಯಾವತ್ತೂ ಕೇಳೇ ಇರಲಿಲ್ಲ. ಮೈಕ್, ಬಂದಿಲ್ಲಪ್ಪ. ಇಲ್ಲಿ ಕೊಡು ನೋಡೋಣ ಲ್ಯಾಂಪ್ನ. ಎಷ್ಟು ಅದ್ಭುತವಾಗಿದೆ ಮೈಕ್. ಇಷ್ಟು ಚೆನ್ನಾಗಿರೋದನ್ನ ಮಾರಕ್ ಹೊರಟಿದ್ಯಾ ನೀನು? ಇದನ್ನ ಇಟ್ಕೊಂಡ್ರೆ ಅಪಾಯ ಇದೆ ಅಂತ ಗ್ರೇಸನ್ ಹೇಳ್ತಾ ಇದ್ದ. ಅವ್ನು ಹೇಳಿದ್ ನಿಜ ಅನ್ಸುತ್ತೆ. ನಾನು ಮಾಟ ಮಂತ್ರ ಮಾಡ್ತಿದ್ದಾಗ ಮೂರ್ಛೆ ತಪ್ಪೋಯ್ತು. ಏನಾಯ್ತು ಅಂತ ಜ್ಞಾಪಕ ಇಲ್ಲ. ಮುಂಚೆ ಯಾವತ್ತೂ ಹೀಗಾಗಿರ್ಲಿಲ್ಲ. ಲ್ಯಾಂಪಿಂದ ಹಾಗಾಯ್ತಾ? ನಿನ್ನ ಆರೋಗ್ಯ ಕೆಟ್ಟಿರ್ಬೇಕು ನೋಡು. ಇಲ್ಲ, ಇದರಿಂದನೇ ಆಗ್ತಿರೋದು ಅಂತ ನನಗೆ ಗೊತ್ತು. ಓಹ್ ಸರಿ, ಖಂಡಿತ ಇದನ್ನ ವಾಪಸ್ ತಗೊಳ್ಳೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಅರ್ಧ ಬೆಲೆ ಮಾತ್ರ ಕೊಡೋದು. ಸರಿ, ಆಯ್ತು, ಕೊಡಿ. ಫೋನ್ ತಗೊಂಬಂದು ಗೂಗಲ್ ಪೇ ಮಾಡ್ತೀನಿ. ಥ್ಯಾಂಕ್ ಯು. ನೋಡಿ, ಈ ಏರಿಯಾದಲ್ಲಿ ತುಂಬಾನೇ ಕ್ರೈಮ್ ನಡೀತಾ ಇದೆ. ನಮಗೂ ಮೇಲಿಂದ ತುಂಬಾ ಪ್ರೆಷರ್ ಬರ್ತಾ ಇದೆ. ಎಲ್ಲರೂ ಅಲರ್ಟ್ ಆಗಿರಬೇಕು. ಆ ಕ್ರೈಮ್ ಸೀನ್ ಹೋಗಿ ಅದೇನು ಅಂತ ನೋಡ್ಕೊಂಡ್ಬಂದು ರಿಪೋರ್ಟ್ ಮಾಡಿ ಹೋಗಿ. ಎಲ್ಲಿ ಅಂತ ಹುಡುಕ್ ಹೇಳು. 1356-020 ಅಷ್ಟೇ ಇರೋದು. ಗೊತ್ತಾಯ್ತು, ಅಲ್ಲಿರೋ ಗ್ಯಾರೇಜ್. ಹೋ, ಅದೇನಾ? ಹೌದು, ಅದೇ ಜಾಗ. ಸರಿ, ಹೋಗಿ ಚೆಕ್ ಮಾಡೋಣ. ನಾನ್ ನಿಮ್ ಜೊತೆ ಒಳಗ್ ಬರ್ತೀನಿ. ಈ ರಿಲ್ಯಾಕ್ಸ್ ನ ವಾಪಸ್ ಕೊಡ್ಬೇಕು.
ಒಂದ್ ನಿಮಿಷ, ಮೊದಲು ನಾವು ಹೋಗ್ತೀವಿ. ಸೆವೆಂಟೀನ್ 20, 1728, 1520. ನಾರ್ತ್ ವೆಸ್ಟ್ ಅಲ್ಲಿ ಏನೋ ಕೇಳಿಸ್ತಾ ಇದೆ. ಸರ್ಕಾಫಕಸ್. ಹಾ ಹೌದು, ಅದೇನೆ. ಸರಿ, ಇದರಲ್ಲಿ ಮಮ್ಮಿ ಮುಚ್ಚಿಟ್ಟಿರ್ತಾರಲ್ವಾ? ಹೌದು, ಅದಕ್ಕೆ ಅದಕ್ಕೆ ಕೇಳ್ತಾ ಇರೋದು ನಿನಗೆ. ಅಲ್ಲ, ನನಗೇನು ಅರ್ಥ ಆಗ್ತಲ್ಲ, ಏನ್ ನಡೀತಾ ಇದೆ ಇಲ್ಲಿ ಅಂತ.